ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ದೇಶಕ್ಕೆ ಶಾಪ ಎಂದರೆ ಅದು ಸೋಮಾರಿತನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೀಕ್ಷಿ ಗುರುಗಳು. ಬನ್ನಿ ವೀಕ್ಷಕರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಪುಣ್ಯವಂತರು, ಪುಣ್ಯ ಮಾಡಿದವರು ಅಂತ ಅಂದರೆ ಯಾರು ಗುರುಗಳೇ? ತುಂಬ ಸರಳ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಯಾರು ಸಾಲ ಮಾಡಲ್ವೋ ಅವರೇ ಪುಣ್ಯವಂತರು. ಆದರೆ ಅದು ಸಾಧ್ಯನಾ ಅನ್ನೋದೇ ಪ್ರಶ್ನೆ ಗುರುಗಳೇ. ಅಲ್ಲ, ಸಾಲ ಮಾಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಪುಣ್ಯವಂತರು ಅಲ್ವೇ ಅಲ್ಲ. ಏನು ಹೇಳ್ತೀಯಮ್ಮ? ಹಾಂ ಗುರುಗಳೇ. ಅಲ್ಲ, ಸಾಲ ಮಾಡದೆ ಹೆಂಗೆ ಜೀವನ ಮಾಡೋದು, ಅದಕ್ಕೆ ಉತ್ತರ ನಾನು ಕೊಡೋಕ್ಕಾಗಲ್ಲ. ಸಾಲ ಮಾಡದೆ ಬದುಕಬೇಕು, ಆಗತ್ತೆ ಅಂತ್ಯ ಕಷ್ಟ ಅಂತ್ಯ? ಕಷ್ಟ ಅನಿಸುತ್ತೆ ಗುರುಗಳೇ. ಕಷ್ಟ ಅಂದರೆ ಮ್ಯಾಥಮೆಟಿಕ್ಸ್ ತಪ್ಪು, ಏನೋ ತಪ್ಪಾಗಿದೆ. ಪ್ರಶ್ನೆ ಒಂದೇ ಹಾಕೋಬೇಕಾಗಿರೋದು. ಹಾಂ ಗುರುಗಳೇ. ನನಗೇನೋ ಒಂದು ತಪ್ಪಾಗಿದೆ ಅನ್ಕೋತೀವ ಇಲ್ವಾ? ಹೌದು. ಹುಷಾರು ತಪ್ಪಾದೆ, ಏನೋ ಒಂದು ತಪ್ಪಾಗಿರ್ಬೋದು, ಏನೋ ಭಯ ಆಗ್ತಾ ಇದೆ, ಏನೋ ಒಂದು ತಪ್ಪಾಗಿರ್ಬೋದು. ಅದೇನೋ ಒಂದೇ ನಾವು ಮಾಡ್ಕೊಂಡ್ರೆ ತಪ್ಪು ಅಂತ ಕಂಡುಹಿಡ್ಕೋಬೇಕು. ಇದು ಬೇರೆ ಹೇಳೋಕ್ಕಾಗತ್ತಾ? ಇಲ್ಲ ಗುರುಗಳೇ, ನಾವೇ ಕಂಡುಹಿಡ್ಕೋಬೇಕಾಗತ್ತೆ. ಕಂಡುಹಿಡ್ಕೋಬೇಕು. ಯಾಕೆಂತಂದರೆ ಸಾಲ ಅಂತಕ್ಕಂಥದ್ದು ಒಳ್ಳೆಯ ಅಭ್ಯಾಸಗಳು ಎಲ್ಲಿರುತ್ತೋ ಅಲ್ಲಿ ಸಾಲ ಇರಲ್ಲ. ಇನ್ನೊಂದು ಹೇಳ್ತೀನಿ, ಒಳ್ಳೆಯ ಅಭ್ಯಾಸಗಳ ಮಕ್ಕಳು, ಒಳ್ಳೆಯ ಅಭ್ಯಾಸದ ದಂಪತಿಗಳು ಎಲ್ಲಿರ್ತಾರೋ ಅಲ್ಲಿ ಸಾಲ ಇರಲ್ಲ. ಅಭ್ಯಾಸ ಯಾರು ಬರಬೇಕು? ಫಸ್ಟು ತಂದೆ ತಾಯಿಗಳು, ಗಂಡ ಹೆಂಡತಿಗೆ ಬರಬೇಕು. ಒಳ್ಳೆಯ ಅಭ್ಯಾಸ ಇರಬೇಕು ಅಂತ ಬೇಡ ಅಂತೀಯಮ್ಮ? ಯಾವುದದು ಒಳ್ಳೇದು, ಯಾವುದು ಕೆಟ್ಟದ್ದು ಯಾವ್ದಾದ್ರೆ ಅಲ್ವಾ? ಈ ಗಂಡ ಹೆಂಡತಿಗೆ ಒಳ್ಳೆಯ ಅಭ್ಯಾಸಗಳಿದ್ದರೆ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸದ ಮಕ್ಕಳು ಹುಟ್ಟುತ್ತಾರೆ. ಸೊ ಎರಡೂ ಪ್ಲಸ್ ಆದರೆ ಆ ಸಾಲ ಯಾಕೆ ಬೇಕಾಗತ್ತೆ? ಬೇಕಾಗಲ್ಲ ಗುರುಗಳೇ. ಒಪ್ಕೆನಾ? ತಿಳ್ಕೊಬೋದಾ? ಅರ್ಥ ಮಾಡ್ಕೋಬೋದಾ? ಖುಷಿ ಪಡ್ಬೋದಾ? ಇದು ಅಭ್ಯಾಸ ಯಾವುದು ಅನ್ನೋದೇ ಪ್ರಶ್ನೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲರಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಒಳ್ಳೆಯ ಅಭ್ಯಾಸ, ಕೆಟ್ಟ ಅಭ್ಯಾಸ ಯಾರಿಗೆ ಬೇಕು ಸ್ವಾಮಿ? ಕೆಟ್ಟದ್ದು, ಒಳ್ಳೆಯದೇ ಬೇಕಾಗಿರೋದು. ಆದರೂ ಇದೆಯಲ್ಲ ಏನು ಮಾಡೋದು? ಕೆಟ್ಟದ್ದು ನಮ್ಮ ಹತ್ರ ಇಲ್ಲ ಅಂತ ಅನ್ಕೋತೀವಿ, ಆದರೂ ಕೆಟ್ಟದ್ದಿದೆ. ಯಾವುದದು ಕೆಟ್ಟದ್ದು ಅನ್ನೋದು ನಿನಗೂ ಸೇರಿ ಯಕ್ಷ ಪ್ರಶ್ನೆ. ಹೇಳ್ಬಿಟ್ರೆ ತಿಳ್ಕೊಂಬಿಡ್ತೀವಿ ಅಂತ. ಹೌದು. ಇಲ್ಲಿ ಒಂದು ಸರಳವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಹಿಂಗೆ ಹೇಳ್ಬಿಟ್ರು, ಇದು ತಪ್ಪ ಅಂತ ಅನ್ಕೋಬಾರ್ದು. ತಪ್ಪೇ ಆಗಿದೆ, ಅದ್ರ ಸತ್ಯ ತಿಳ್ಕೊಂಡ್ರೆ ನೀವು ಇನ್ನೂ ಯೋಚನೆ ಮಾಡ್ತೀರಿ ಇಷ್ಟೊಂದು ತಡವಾಗಿ ತಿಳ್ಕೊಂಡ್ವಾ ಅಂತ. ಏನದು ಅಂದರೆ, ಹೆಂಗಸು ಮನೆಯ ಧರ್ಮಪತ್ನಿಗೆ ಕೆಟ್ಟ ಅಭ್ಯಾಸ ಯಾವುದು? ಮನೆಯ ಗಂಡ ಅಂದರೆ ಪತಿಗೆ ಒಳ್ಳೆಯ ಅಭ್ಯಾಸ ಯಾವುದಿರಬೇಕು? ಇದಿಲ್ಲ. ಒಂದು 60-70 ಭಾಗ ಕೊಡೋಣ. ಇಲ್ಲ. ಯಾವುದದು? ಮನೆಯ ಯಜಮಾನತಿಗೆ ಇಬ್ಬರಿಗೂ, ಗಂಡು ಹೆಣ್ಣಿಗೆ ಒಳ್ಳೆಯ ಅಭ್ಯಾಸ ಯಾವುದು ಇರಬೇಕಿತ್ತು? ಯಾವುದಿದೆ? ಹಾಗಾದರೆ ಸಾಲ ಆಗಿದೆ ಅಂದಮೇಲೆ ಕೆಟ್ಟ ಅಭ್ಯಾಸ ಇರಬೇಕು ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಸಾಲ ವ್ಯಾವಹಾರಿಕವಾಗಿ ಬೇಕು ಅಂತ ಮಾಡ್ತೀವಿ, ಅದು ಕೆಟ್ಟ ಅಭ್ಯಾಸನ? ಅಂದರೆ ಸಾಲ ಕೆಟ್ಟದ್ದ ಒಳ್ಳೇದಮ್ಮ? ಕೆಟ್ಟದ್ದೇ ಗುರುಗಳೇ. ಅದು ಕೆಟ್ಟದ್ದೇನೆ, ಕ್ವಶನ್ ಮಾರ್ಕ್ ಅಲ್ಲ, ಕೆಟ್ಟದ್ದೇ. ಇನ್ಸ್ಟಾಲ್ಮೆಂಟ್ಗೆ ತರೋದು ಸರಿನಾ? ಅದು ಹಾಗೆ ಈ ಕೆಟ್ಟದ್ದು ಬೇಡ ಅಂದರೂ ಕೆಟ್ಟದ್ದನ್ನು ಮಾಡಿಸತ್ತೆ. ಕೆಟ್ಟದ್ದು ಬೇಡ ಅಂದರೂ ಕೆಟ್ಟದ್ದನ್ನು ಮಾಡಿಸತ್ತೆ. ಯಾಕೆ ಅದು ಆ ರೀತಿ ಗುರುಗಳೇ? ನೋಡು, ಬೇಡ ಅನ್ನೋದು ಎಲ್ರಿಗೂ ಆಸೆನೆ, ಕೆಟ್ಟದ್ದು ಅನ್ನುವಂಥದ್ದು. ಆದರೂ ಬೇಕು ಅನಿಸಿದೆ ಅಂತಂದರೆ ಅದು ಯಾಕಾಗುತ್ತೆ ಗುರುಗಳೇ? ಹೆಂಗಸರಿಗೆ ಅತಿ ಮುಖ್ಯವಾದ ಅಭ್ಯಾಸ ಬೇಡ, ಆದರೂ ಬೇಕಾಗಿದೆ. ಕಾಫಿ, ಟೀ ಹೆಂಗಸರು ಜಾಸ್ತಿ ಬಳಸೋದ್ರಿಂದ ಕೆಟ್ಟ ಅಭ್ಯಾಸ ಸ್ಟಾರ್ಟ್. ಹೆಂಗಸರು ಅಥವಾ ಹೆಣ್ಣು ಮಕ್ಕಳು, ಮದುವೆ ಆಗುವ ಹೆಣ್ಣು ಮಕ್ಕಳು, ಮದುವೆ ಆಗಲಿರುವ ಹೆಣ್ಣು ಮಕ್ಕಳು ಅಥವಾ ಮದುವೆ ಆಗಿರುವ ಗೃಹಿಣಿಯರು ಕಾಫಿ, ಟೀ ಅಭ್ಯಾಸದಿಂದ ಕೆಟ್ಟ ಅಭ್ಯಾಸಕ್ಕೆ ದಾಸರಾಗಿರುತ್ತಾರೆ. ಕಾಫಿ, ಟೀ ಕುಡಿಬಾರ್ದಾ? ಕುಡೀರಿ. ಕಾಫಿ, ಟೀ ಬೇಕು ಅಂತ ಕುಡಿಯೋದು ತಪ್ಪು. ಅದೇ ಒಂದು ಚಟ ಆಗಬಾರ್ದು ಅಂತ. ಅದೇನೆ. ಯಾಕದು ಎಲ್ರಿಗೂ ಇಷ್ಟ?
ಅಂದ್ರೆ ಏನೋ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕುಡಿತಾರೆ ಗುರುಗಳೇ. ಇದೇ ಈ ರಿಫ್ರೆಶ್ಮೆಂಟೇ ಇದೆಯಲ್ಲ, ಇದೇ ಹುಚ್ಚು. ಫ್ರೆಶ್ ಆಗಕ್ಕಂತೆ. ಹಾ, ಗುರುಗಳೇ. ಏನು ಫ್ರೆಶು, ಏನು ಕುಡಿತಾನೆ ಇರ ಸಾಯಂಕಾಲ ತನಕ ಹಾಗಂತ ಕುಡಿತಾನೆ ಇರ್ತಾರೆ ಅಂತ ಪ್ರಶ್ನೆ ಅಲ್ಲ. ಅದಕ್ಕೆ ಆದ ಒಂದು ನಿಯಮ ಇದೆ. ಕಾಫಿ ಟೀ ಕುಡಿತಕ್ಕಂಥ ತಪ್ಪು ಅಂತ ಹೇಳ್ತಾ ಇರ್ತಕ್ಕಂಥಕ್ಕಿಂತ ಹೆಚ್ಚಾಗಿ ಅದನ್ನು ಬೆಳೆಸುವ ಸಮಯ ತುಂಬ ಅತಿ ಮುಖ್ಯವಾಗತ್ತೆ. ಆಗದು ಬೇಕಾಗತ್ತೆ, ಅದು ತಪ್ಪು ಅಂತಲ್ಲ. ಆದರೆ ಬೇಜಾರಾದಾಗ, ಕೋಪ ಬಂದಾಗ, ಏನೋ ಯೋಚನೆ ಬಂದಾಗ ಕಾಫಿ ಟೀ ಬೇಕು ಅಂತ ಹೆಂಗಸಿಗೆ ಪ್ರಯತ್ನ ಬಂದರೆ ಮನಸ್ಸಿಗೆ ಅವರನ್ನು ನಾವು ಮಾತನಾಡಿಸುವುದಕ್ಕೆ ಆಗುವುದಿಲ್ಲ. ಇದೇ ಕೆಟ್ಟ ಅಭ್ಯಾಸದ ಜಾಲಿ. ಅವ್ರಿಗೆ ಗೊತ್ತಿರಲ್ಲ ಕೆಟ್ಟ ಅಭ್ಯಾಸ ಅಂತ. ಬೇಜಾರು ಒಂಚೂರು ಏನೋ ಅಂತ ಕಾಫಿ ಕುಡಿದ್ರೆ ಅದು ಕೆಟ್ಟದು ಅಂದ್ರೆ ಏನು ಹೇಳೋಣ ಅಂತ ಅಂದ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಇದರಿಂದ ಏನು ಆಗತ್ತೆ, ಮುಂದೆ ಹುಟ್ಟುವ ಮಕ್ಕಳು, ಕೆಟ್ಟ ಅಭ್ಯಾಸದ ಮಕ್ಕಳು ಹುಟ್ಟುವುದಕ್ಕೆ ಇದೇ ಫೌಂಡೇಶನ್. ಏನು ಹೇಳ್ತೀಯಮ್ಮ? ಹುಟ್ಟುವುದಕ್ಕೆ ಮುಂದೆ ಮಕ್ಕಳು ಹುಟ್ಟಲೇಬೇಕು ಅಲ್ವಾ? ಹೌದು. ಸಂತಾನಕ್ಕೆ ಸಮಸ್ಯೆ, ಸಂತಾನಕ್ಕೆ ಕೆಟ್ಟ ಅಭ್ಯಾಸದ ಮಕ್ಕಳು ಬೇಕು ಅಂದರೆ ಕಾಫಿ ಟೀ ಜಾಸ್ತಿ ಹೆಂಗಸರು ಬಳಸಬಾರದು. ಅದಕ್ಕೂ ಏನು ಸಂಬಂಧ, ಹೇಗೆ ಹೇಳೋಣ. ಗಂಡಸರು ಏನು ಮಾಡ್ತಾರೆ ಗೊತ್ತೇ ಇರೋದು, ಇಂಜಿನ್ ಬಿಡೋದೊಂದು. ಯಾವುದು? ಇಂಜಿನ್ ಬಿಡೋದೊಂದು, ಅದು ಕಾಮನ್ ಅಂತ ಅನ್ಕೋತಾರೆ ಅಲ್ವಾ? ಇಂಜಿನ್ ಬಿಡೋ ಅಭ್ಯಾಸ ಒಂದು ಗೊತ್ತಾಗತ್ತಲ್ವ. ಇಂಜಿನ್ ಅಂದರೆ ಸಿಗರೇಟ್ ಸೇದೋದು, ಅದು ಗೊತ್ತಾಗತ್ತೆ. ಇನ್ನು ಅದಕ್ಕೆ ಪಕ್ಕ ಇನ್ನೊಂದು ಬೇಕೇ ಬೇಕು ಅಲ್ವಾ? ಅದಿದ್ಮೇಲೆ ಅದು ಬೇಕಲ್ಲ, ಏನು ಗ್ಲಾಸಲ್ಲಿ ಹಾಕೊಂಡು ಕುಡಿಯೋದು ಅಲ್ವಾ? ಇವೆರಡು ಗಂಡಸಲ್ಲಿ ಇರಬಾರ್ದು. ಇಲ್ಲಿ ಹೆಣ್ಣಿಗೆ ಕಾಫಿ ಟೀ ಬೇಡ, ಗಂಡಿಗೆ ಅದೆರಡೂ ಬೇಡ ಅಂತ ಅವ್ರು ನೋಡಮ್ಮ ಶ್ರೀಮಂತರು. ಹೆಂಗದು ಶ್ರೀಮಂತರಾಗತ್ತೆ? ಕಾಫಿ ಟೀಗೂ ಇದಕ್ಕೂ ಹೆಂಗಪ್ಪ ಇದು? ಸಾಲ ಮಾಡದೇ ಇರೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ? ಆದರೆ ಒಂದನ್ನು ತಿಳ್ಕೊಬೇಕಾಗತ್ತೆ ನಾವು. ಏನಪ್ಪ ಅದು ಅಂತಂದರೆ, ಇದು ಎಲ್ಲಿಗೆ ತಗೊಂಡೋಗತ್ತೆ, ಈ ಕೆಟ್ಟ ಅಭ್ಯಾಸ ನಮ್ಮ ದೇಹವನ್ನು ಏನು ಮಾಡುತ್ತೆ ಅಂತಕ್ಕಂಥ ಒಂದು ವಿಷಯಕ್ಕೆ ಹೋಗಬೇಕು. ಏನು ಮಾಡಬಹುದು ಇದನ್ನು? ಇವತ್ತು ನಾನೀಗ ಹೇಳ್ತಾ ಇರ್ತಕ್ಕಂಥ ವಿಚಾರ ದಯವಿಟ್ಟು ನೀವು ಮಲ್ಕೊಂಡು ಬೆಳಗ್ಗೆ ಏಳುವಾಗ ಈ ಸತ್ಯ ಅರ್ಥ ಆಗತ್ತೆ. ಇದು ನಮಗೆ ಸರಿನಾ ತಪ್ಪಾ ಅಂತ ಗೊತ್ತಾಗಬೇಕಲ್ಲ. ಹೌದು. ಗುರುಗಳು ಹೇಳಿದ್ದು ನಿಜಕ್ಕೂ ನೀವು ಗುರುತಿಸಬಹುದು. ಏನು? ಕೆಟ್ಟ ಕನಸನ್ನು ಸಿಕ್ಕಾಬಟ್ಟೆ ಕೆಟ್ಟ ಕನಸು ಬೀಳುತ್ತೆ. ಇದೇ ಕಾರಣ. ಕೆಟ್ಟ ಕನಸು ಬೀಳ್ತಿರೋಕ್ಕೂ ಇದಕ್ಕೂ ಸಂಬಂಧನ ಹೇಳೋಣ, ವರ್ಣನೆ ಮಾಡಿ ಹೇಳ್ತೀನಿ, ತಿಳ್ಕೊಳ್ಳಿ. ಕೆಟ್ಟ ಕನಸು ಬೀಳುತ್ತೆ, ಬೇಗ ಏಳಲಿಕ್ಕಾಗಲ್ಲ ಬೆಳಗ್ಗೆ ಹೊತ್ತು. ಇದಕ್ಕಿದು ಕಾಂಬಿನೇಷನ್ನು. ಬೆಳಿಗ್ಗೆ ಹೊತ್ತು ಬೇಗ ಏಳಬೇಕು, ವಾರ ಇವತ್ತು ಏನೋ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ, ಬೆಳಗ್ಗೆ ಏಳಕ್ಕೆ ಅವ್ರ ಕಷ್ಟ, ಏಳಕ್ಕೆ ಅಸಾಧ್ಯ. ಬೆಳಿಗ್ಗೆ ಬೇಗ ಏಳಲಿಕ್ಕಾಗಲ್ಲ. ಇದಕ್ಕಿನ್ನ ಕೆಟ್ಟ ಅಭ್ಯಾಸ ಬೇಕಾ? ಅನ್ಕೊಂಡಿದ್ದು ಮಾಡಲಿಲ್ಲ ಅಂದರೆ ಅದು ದುರಭ್ಯಾಸ. ಹೌದು. ನೀವೇನು ಅನ್ಕೋತಿರೋ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಕೆಟ್ಟ ಅಭ್ಯಾಸ ದಾಸರಾಗಿದ್ದೀರಾ ಅಂತ ಅರ್ಥ. ಈಗ ಕನಸು ಜಾಸ್ತಿ ಬೀಳ್ತಾ ಇದೆ ಅಂದರೆ ನಿದ್ದೆ ಯಾವ ಕಾರಣಕ್ಕೂ ಚೆನ್ನಾಗಿ ಬರಲಿಕ್ಕೆ, ಚೆನ್ನಾಗಿ ಮಾಡಿದ್ದೀನಿ ಅಂತ ಖುಷಿ ಪಡಲ್ಲ. ಕಣ್ಣಲ್ಲಿ ಹಲವಾರು ಸಮಸ್ಯೆಗಳು ಶುರುವಾಗುತ್ತೆ. ಕಣ್ಣುರಿ, ಕಣ್ಣವೆ, ಏನು ಬೇಕು ಕಣ್ಣಿಗೆ ಸಂಬಂಧಪಟ್ಟು ಶುರುವಾಯಿತೋ ಆ ಸಮಸ್ಯೆ ಅಲ್ಲಿಂದ ಶುರುವಾಗತ್ತೆ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಲೆಕ್ಕ ಹಾಕೊಳ್ಳಮ್ಮ. ಕಾಫಿ ಟೀ ಕಾಮನ್ ಅಲ್ವಾ ಅಂತ ಅನ್ಕೋತೀವಿ ನಾವು ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಕಾಮನ್ ಅನ್ಕೊಂಡ್ರೆ ಕಾಮನ್ನೇ. ಅನುಭವಿಸೋರು ಯಾರು? ನಾವೇ. ಅದಕ್ಕೋಸ್ಕರವಾಗಿ ಕಾಮನ್ನೇ ಆಗಿರಲಿ, ಅದು ಅತಿಯಾಗಿ ಅಂಟಿಸ್ಕೊಳ್ಳೋದು ಬೇಡ ಅಂತಲೇ ಇವತ್ತು ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರ. ನಿದ್ದೆ ಯಾವಾಗ ಬರಲ್ವೋ, ನಿದ್ದೆ ಬರ್ತಾ ಇಲ್ಲ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಒಂದು ಸತ್ಯವನ್ನು ತಿಳ್ಕೋಬೇಕಾಗತ್ತೆ. ದೇಹದಲ್ಲಿ ಭೂಕಂಪ ಶುರುವಾಗತ್ತೆ. ದೇಹದಲ್ಲಿ ಭೂಕಂಪ ಶುರುವಾಗತ್ತೆ. ನಿನ್ನೆ ಪಾಪ ಒಂದು 10-11 ಜನ ನಿಜಕ್ಕೂ ತುಂಬ ಬೇಸರವಾದಂಥ ಸಂಗತಿ. ಅವರು ಆ ವೇದನೆ ಪಟ್ಟು ಆ ಎದೆ ಮೇಲೆ ಕೈ ಹಾಕಿ ಆ ಪ್ರಾಣ ಬಿಡ್ತಕ್ಕಂಥ ಸನ್ನಿವೇಶ ನಿಜಕ್ಕೂ ತುಂಬ ಕಷ್ಟ ಆಯಿತು ನೋಡಲಿಕ್ಕೆ. ಪಾಪ ಇನ್ನು ಕುಟುಂಬಸ್ಥರ ವಿಚಾರ ಇರಲಿ, ಚಿಕ್ಕ ವಯಸ್ಸಿನಲ್ಲೂ ಕೂಡ ಆ ರೀತಿ ಆಗಬೇಕಾದ್ರೆ, ತಡೆಯೋ ವಯಸ್ಸೇ ಆ ರೀತಿ ಆಗಬೇಕಾದ್ರೆ, ಈ ಕೆಟ್ಟ ಅಭ್ಯಾಸಗಳಲ್ಲಿ ಇದೆಲ್ಲ ಕೆಟ್ಟ ಅಭ್ಯಾಸ ಬರೋದಕ್ಕೆ, ಏನು ಕಾಫಿ ಟೀ ಡ್ರಿಂಕ್ಸು ಸ್ಮೋಕು ಇದೆಲ್ಲ ಬರೋದಕ್ಕೆ ಮನುಷ್ಯನಿಗೆ ಕೆಟ್ಟ ಒಂದು ಅತಿ ಮುಖ್ಯವಾದ ಅಂತ ಅಂದ್ಕೋಬೇಡಿ,
ಅತಿ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಮಾಂಸಾಹಾರವನ್ನು ಅನುಕೂಲಕ್ಕೆ ತಕ್ಕಂತೆ ಈ ಥರ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ, ಈ ಥರ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ, ಫ್ರೈ ಮಾಡಿ ತಿಂದರೆ ಹೆಂಗಿರುತ್ತೆ, ಸುಟ್ಕೊಂಡು ತಿಂದರೆ ಹೆಂಗಿರುತ್ತೆ, ಹಲವಾರು ರೀತಿ ವಿಚಾರಗಳು ನಿರೀಕ್ಷೆ ಮಾಡ್ತಾರೆ. ಈ ರೀತಿ ಅಭ್ಯಾಸವನ್ನು ಮಾಡಿದಾಗ ನೆನ್ನೆ ಆದಂತಹ ಸನ್ನಿವೇಶದಲ್ಲಿ ಅನುಭವಿಸಿದಂತಹ ವಿಚಾರಗಳು ಸಾಕಷ್ಟು ಜನ ನೋಡಿದ್ದೀರಾ ಮಾಧ್ಯಮದಲ್ಲಿ. ನಿನ್ನೆ ಎಷ್ಟೋ ಬೇಜಾರು ಮಾಡಿಕೊಂಡು ನಿಜವಾಗ್ಲೂ ತುಂಬ ಯೋಚನೆ ಮಾಡಿ ನೀವು ಆ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ, ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕೆಟ್ಟ ಅಭ್ಯಾಸಗಳು ಅಂದರೆ ಏನೋ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲ. ನಮ್ಮಲ್ಲಿ ನಮ್ಮ ದೇಹ ಕೆಟ್ಟಿರ್ತಕ್ಕಂಥದ್ದೇ ಕೆಟ್ಟ ಅಭ್ಯಾಸ. ನಮ್ಮ ದೇಹ ಕೆಟ್ಟಿರ್ತಕ್ಕಂಥದ್ದೇ ಕೆಟ್ಟ ಅಭ್ಯಾಸ. ದೇಹ ಏನೆಲ್ಲ ಕೆಡುತ್ತೆ ಅದು ಕೊಡ್ತಾನೆ ಇರಬೇಕು, ಅದೆಲ್ಲ ಕೆಟ್ಟದ್ದೇ. ಈಗ ಸಾಲ ಆಗತ್ತೆ ಅಂತೀಯ, ಇಲ್ಲ ಅಂತೀಯ? ಏನೇ ಆಗಲಿ ಕುಡಿಲೇಬೇಕು, ಸಾಲ ಮಾಡಲೇಬೇಕು. ಈ ರೀತಿಯಾಗಿರ್ತಕ್ಕಂತಹ ಮಕ್ಕಳು ಮನೆಯಲ್ಲಿದ್ದಾಗ ಅವರು ಕೂಡ ಕಾಟ ಕೊಡ್ತಾರೆ, ನಿಮ್ಗೆ ನನಗೆ ಅದು ಬೇಕು ಇದು ಬೇಕು ಅಂತ, ಅದಕ್ಕೂ ಸಾಲ ಮಾಡಲೇಬೇಕು. ಈ ರೀತಿಯಾಗಿ ಆಗಿರ್ತಕ್ಕಂತಹ ಈ ದುರಂತಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತಿನ ಒಂದು ಟ್ರೆಂಡ್ ಯುಗದಲ್ಲಿ ಮಾಂಸಾಹಾರ ವಿಚಾರದಲ್ಲಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಬಳಸೋದು ಒಳ್ಳೆಯದು. ಅದನ್ನು ಬಾಯಿ ರುಚಿಗಷ್ಟೇ ಬಳಸೋದು ಒಳ್ಳೆಯದು. ಹೊಟ್ಟೆ ತುಂಬಿಸೋಕ್ಕೆ ಬಳಸಬಾರ್ದು. ಮಕ್ಕಳು ಕೂಡ ದಯವಿಟ್ಟು ನೀವುಗಳು ಆದಷ್ಟು ಮಟ್ಟಕ್ಕೆ ಅಭ್ಯಾಸವನ್ನು ಕಡಿಮೆ ಮಾಡ್ತಕ್ಕಂದ್ರೆ ಬಿಡಿಸ್ಬಿಡಿ ಅಂತಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಯಾವ ರೀತಿ ಒಂದು ದೇಹಕ್ಕೆ ಹೃದಯಕ್ಕೆ ಹತ್ತಿರವಾದಂತಹ ವಿಚಾರ ಅಂತಂದರೆ ಕಣ್ಣಲ್ಲಿ ತೋರಿಸುತ್ತದು. ಏನು ಸಾಮಾನ್ಯ ನಾವು ಕಣ್ಣಲ್ಲಿ ಸಮಸ್ಯೆ ಬಂದರೆ ಹೃದಯಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈಟಾಗೈತೆ ನನಗೆ, ಕೈ ಎಣ್ಣೆ ಹಾಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಸರಿ ಹೋಗುತ್ತೆ, ಮಜ್ಜಿಗೆ ಕುಡಿದ್ರೆ ಸರಿ ಹೋಗುತ್ತೆ, ಎಳ್ನೀರು ಕುಡಿದ್ರೆ ಸರಿ ಹೋಗುತ್ತೆ. ನಿಜಕ್ಕೂ ಅಲ್ಲ, ನೀವು ಮಾಡ್ಕೊಳ್ಳಿ. ಆದರೆ ಕಣ್ಣಿನಲ್ಲಿ ಸಮಸ್ಯೆ, ನಿದ್ದೆ ಮಾಡಬೇಕು, ನಿದ್ದೆ ಬರುತ್ತೆ, ಕಣ್ಣು ಒತ್ತುತ್ತದೆ, ಮಲ್ಕೋಬೇಕು, ಮಲ್ಕೊಳಕ್ಕಾಗಲ್ಲ, ಕಣ್ಣು ಮುಚ್ಚಕ್ಕೂ ಆಗಲ್ಲ. ಈ ವೇದನೆ ಸುಮಾರು ಜನ ಅನುಭವಿಸ್ತಾರೆ. ಇದು ನಮ್ಮ ಉಸಿರಾಟದಲ್ಲಿ ಆಗ್ತಾ ಇರ್ತಕ್ಕಂಥ ಹೃದಯಕ್ಕೆ ನಾವು ಒಂದು ಭಾಗ ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಹೃದಯ ಏನೋ ಆಗಿದೆ ಅಂತಲ್ಲ, ಸಾಧ್ಯತೆ. ನಿಮ್ಮ ದೇಹದ ಉಸಿರಾಟದ ಕ್ರಮ ದಾರಿ ತಪ್ಪುವ ಸಾಧ್ಯತೆ. ಎಲ್ಲೋ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿ ಅಲ್ಲಿ ಕೇಳಿಸ್ಕೊಂಡು ಗಾಬರಿ ಆಗೋ ಬದಲು, ಮಕ್ಕಳಿಗೆ ಕಣ್ಣಲ್ಲಿ ನೋವಿದೆ ಅಂದರೆ ಎಚ್ಚರಿಕೆ ತಗೊಳ್ಳಿ, ನಿಮಗೆ ಕಣ್ಣಲ್ಲಿ ನೋವಿದೆ ಅಂದರೆ ಎಚ್ಚರಿಕೆ ತಗೊಳ್ಳಿ. ಕಣ್ಣು ಏನಕ್ಕೋ ಉಷ್ಣಕ್ಕೆ ಬಂದೈತೆ ಅಂತ ತಿಳ್ಕೊಂಡ್ರೆ ನೋಡಿ ತುಂಬ ಕಷ್ಟ ಆಗತ್ತೆ. ಇಲ್ಲಿ ಹೋಗಿ ಸಿಕ್ಕಾಕ್ಕೊಂಡು ಪ್ರಾಣ ಬಿಟ್ಟಿದ್ದು ಒಂದು ಭಾಗ ಆದರೆ, ಮನೆಯಲ್ಲೇ ಅಕಸ್ಮಾತ್ ಈ ರೀತಿ ದುರಂತ ಸಣ್ಣ ಪುಟ್ಟದ್ದಾದಾಗ ತಂದೆ ತಾಯಿಗೆ ಎಷ್ಟು ಹಿಂಸೆ ಆಗತ್ತೆ, ಎಷ್ಟು ಹಣ ಖರ್ಚಾಗತ್ತೆ, ಎಷ್ಟು ಗಾಬರಿ ಆಗತ್ತೆ. ಇದು ಬೇಕಾ ಜೀವನ? ಕನಸು ಕಟ್ಕೊಂಡು ಮಕ್ಕಳನ್ನ ಮಾಡಿಕೊಂಡು, ಕನಸು ಕಟ್ಕೊಂಡು ಮದುವೆ ಮಾಡಿಕೊಂಡು, ಕನಸು ಕಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತಹ ಒಂದು ಕುಟುಂಬದಲ್ಲಿ ಅಕಸ್ಮಾತ್ ಈ ರೀತಿ ನಡೆದಾಗ ಕುಟುಂಬದ ಕತೆ ಏನಾಗಬಹುದು? ಇದು ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಆಗಬಾರದು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಬಾವಿ ತೋಡೋದು ಯಾವಾಗ ಅಂದರೆ ಬೆಂಕಿ ಬಿದ್ದಾಗ. ಹೌದು ಗುರುಗಳೇ, ಇದು ಆಗಲ್ಲ. ನಾವೇನಿದ್ರೂ ಸ್ವಯಂ ಪ್ರೇರಿತವಾಗಿ ಸಿದ್ಧತೆ ಆಗಿರಬೇಕು. ನಮ್ಮ ದೇಹವನ್ನು ಏನೋ ಒಂದು ತಪ್ಪಾಗಿದೆ, ಇದರ ಹೆಸರೇನು? ಏನು ಹೇಳಬೇಕು? ಏನೋ ಒಂದು ತಪ್ಪಾಗಿದೆ, ನಿದ್ದೆ ಬರ್ತಾ ಇಲ್ಲ, ಏನೋ ಒಂದು ತಪ್ಪಾಗಿದೆ. ಅದು ಏನೋ ಒಂದು ಅನ್ನೋದು ಯಾರು ಕಂಡಿಡ್ಕೋಬೇಕು? ನಾವೇ ಕಂಡಿಡ್ಕೋಬೇಕು. ಈಗ ನಾವೆಲ್ಲೋಗ್ತೀವಿ, ಅಲ್ಲಿ ಕೇಳಕ್ಕೆ ಹೋಗ್ತೀವಿ, ಯಾಕೋ ನನಗೆ ಹೆಂಗಿಲ್ಲ ಅಂತ ಅಲ್ವಾ? ಹಾಗಾಗಿ ನೀವು ವೈದ್ಯರನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ, ನೀವು ಅದನ್ನು ತಿಳ್ಕೊಳ್ತಕ್ಕಂಥದ್ದು ಇನ್ನೊಂದು ಭಾಗ ಆಗಬೇಕು. ಮನಸ್ಸಿಗೆ ವೈದ್ಯರು ಏನು ಮಾಡೋಕ್ಕಾಗಲ್ಲ, ದೇಹಕ್ಕೆ ವೈದ್ಯರು ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಮನಸ್ಸಿಗೆ ನೀವೇ ಮಾಡ್ಕೋಬೇಕು. ಇದಕ್ಕೆಲ್ಲೂ ಔಷಧಿ ಇಲ್ಲ. ಈ ಸತ್ಯವನ್ನು ನೀವು ತಿಳ್ಕೊಳ್ಬೇಕು ಅತಿ ಮುಖ್ಯವಾಗಿ ಅಂತ ಇವತ್ತು ಈ ದಿನ ವಿಚಾರವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಮಗೆ ತುಂಬ ಸಮಸ್ಯೆ ಆಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಈ ಕೆಟ್ಟ ಅಭ್ಯಾಸಗಳು ಬರಲೇಬಾರ್ದಾಗಿತ್ತು. ಯಾಕೆ ಬರುತ್ತೆ ಅಲ್ವೇನಮ್ಮ? ಕೆಟ್ಟ ಅಭ್ಯಾಸಗಳು ಬರಬಾರ್ದಾಗಿತ್ತು, ಯಾಕೆ ಬರುತ್ತದು? ಅದಕ್ಕೆ ನಾವು ಏನಾದ್ರು ಮಾಡ್ಬೋದಾಗಿತ್ತಾ, ಅಥವಾ ನಮ್ಮಪ್ಪ ಅಮ್ಮ ಮಾಡಬೇಕಿತ್ತಾ, ಅಥವಾ ನಾವು ಮಾಡಬೇಕಿತ್ತಾ? ಪ್ರಶ್ನೆ ಬರುತ್ತೆ. ಯಾರು ಮಾಡಬೇಕಿತ್ತು ಅಂತೀಯಮ್ಮ? ಈ ಕೆಟ್ಟ ಅಭ್ಯಾಸಗಳು ಮಕ್ಕಳಿಗೆ ಬರಬೇಕಾದ್ರೆ ಯಾರು ಎಚ್ಚರಿಕೆ ತಗೋಬೇಕಾಗಿತ್ತು? ತಂದೆ ತಾಯಿ ತಗೋಬೇಕಿತ್ತು. ಏನು ತಗೋಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಅಂದಾಜಾಗಿ ಏನು ತಗೋಬೇಕಾಗಿತ್ತು ಅಂತೀಯ ನಿನ್ನ ಪ್ರಕಾರ? ಏನಾದ್ರು ಹೇಳೋದಾದರೆ ಏನು ತಗೋಬೇಕಾಗಿತ್ತಪ್ಪ ಅಮ್ಮ ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ವಿಷಯ ಇಷ್ಟೇ.
ಇದು ಕೇಳುವುದಕ್ಕೆ ಒಂದು ರೀತಿ ವಿಚಿತ್ರ ಅನಿಸಿದ್ರು, ಈಗ ನಾನು ಹೇಳಿದ್ದನ್ನು ಕೇಳುವುದಕ್ಕೆ ವಿಚಿತ್ರ ಅನಿಸಿದ್ರು. ಇನ್ನೊಂದು ಇದೇನಿದು ನಾಚಿಕೆಗೆಟ್ಟು ವಿಚಾರ ಆಗ್ತಿದಲ್ವಾ, ಇದು ಹೆಂಗಿದು ಸಾಧ್ಯನಾ, ಇದನ್ನು ಹೇಳ್ಬೋದಾ, ಇದನ್ನು ನಾವು ಕೇಳ್ಬೋದಾ ಅನ್ಕೋಬಹುದೇನೋ. ಇಲ್ಲ, ನಾವು ಮುಚ್ಚಿಟ್ಟೇ ಹಾಳಾಗ್ತಾ ಇರೋದು, ಹಾಳಾಗೋಗಿದ್ದೀವಿ. ಅದು ಬೇಡ, ಅದು ಹೇಳ್ಬಾರ್ದು, ಅದು ಮುಚ್ಚಿಟ್ಕೊಳ್ಳಿ ಅಂದ್ಕೊಂಡೇ ನಾವು ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದ್ದೀವಿ, ನಾವು ದಾರಿ ತಪ್ಪಿಸ್ತಾ ಇದ್ದೀವಿ. ಇದು ಬೇಕಾ? ನೇರ ವಿಷಯ ತಿಳ್ಕೊಳ್ಳೋಣ. ಕೆಲವೊಂದು ಸಂದರ್ಭದಲ್ಲಿ ನೇರವಾಗಿ ವಿಚಾರ ಹೇಳಲೇಬೇಕಾಗತ್ತೆ, ಇಲ್ಲ ಅಂದರೆ ಅದಕ್ಕೆ ಸಾಲ್ಯೂಷನ್ ಸಿಕ್ಕಲ್ಲ, ಪರಿಹಾರ ಸಿಕ್ಕಲ್ಲ. ಅದನ್ನು ಹೇಳ್ಬೇಕು ಅಂತಕ್ಕಂಥದ್ದು ಏನಪ್ಪ ಅಂತ ಘೋರವಾಗಿರ್ತಕ್ಕಂಥದ್ದು ಅಂತ ಅನ್ಕೋಬಾರ್ದು ಅಂತ ಇದನ್ನು ನಾನು ಅಡ್ವಾನ್ಸ್ ಆಗಿ ಹೇಳಿದ್ದೀನಿ. ಮದುವೆ ಅಂತ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಸಂದರ್ಭಕ್ಕೆ ಬಂದಾಗ ಮದುವೆ ಆದಮೇಲೆ ಮುಂದುವರೆದ ಭಾಗ ಎಲ್ಲವೂ ಗೊತ್ತಿರುತ್ತೆ. ಮದುವೆ ಅಂತ ಆದ ಮೇಲೆ ಈಗ ಶಿವನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ವಾಡಿಕೆ ಇದೆ. ಶಿವನ ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಏನಿರಬಹುದು, ಏನು ಕಾರಣ ಇರಬಹುದು, ನಮಗೇನು ಸಂದೇಶ ಇರ್ಬೋದಮ್ಮ? ಶಿವನ ದೇವಾಲಯಕ್ಕೆ ಹೋಗುವ ಸಂದೇಶ ಏನಿರಬಹುದು? ಒಳ್ಳೇದಾಗಲಿ ಅಂತನಾ? ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲ, ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಶಿವನ ದೇವಾಲಯಕ್ಕೆ ಹೋಗುವುದಕ್ಕೆ ಕಾರಣ ಏನು? ಶಿವನ ದೇವಸ್ಥಾನಕ್ಕೆ ಹೋಗಲು ಕಾರಣ ಅದು ನಮ್ಮ ದೇವರು ಸ್ವಾಮಿ, ನಮ್ಮನೆ ದೇವರು ಇರಬಹುದು. ದೇವ್ರು ಇಲ್ಲದೇ ಇದ್ರೂ ಹೋಗ್ತಾರೆ ಶಿವನ ದೇವಸ್ಥಾನಕ್ಕೆ, ಹೌದಾ? ಶಿವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸಂದೇಶ ಏನು ಅರಿವು ಮೂಡುತ್ತೆ, ಅಲ್ಲಿ ಏನು ಸಿಕ್ಕತ್ತೆ, ನಮಗೆ ಏನು ಸಿಗಬೇಕಾಗತ್ತೆ ಅಂತ ಹೇಳೋಕ್ಕಾಗತ್ತಾ? ಶಿವನನ್ನು ದರ್ಶನ ಮಾಡಿದಾಗ ನಾವು ತಿಳಿಯಬೇಕಾದದ್ದು, ತಿಳಿದು ಬದುಕಬೇಕಾಗಿದ್ದದ್ದು ಅನ್ನೋ ಒಂದು ವಿಚಾರ ಬೇಕಾಗುತ್ತಲ್ಲಿ. ಏನು? ನಾವು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳ್ಕೊಂಡಿವಿ. ಪುಲ್ಲಿಂಗ ಅಂದರೆ ಗಂಡಸು, ಸ್ತ್ರೀಲಿಂಗ ಅಂದರೆ ಹೆಣ್ಣು. ಸತ್ಯ ತಾನೇ? ದೇವಾಲಯದಲ್ಲಿ ಇರ್ತಕ್ಕಂಥದ್ದು ಲಿಂಗನೇ. ಈಗ ನಾನು ಇಬ್ಬರೂ ಲಿಂಗ ಅಂತ ಇಬ್ಬರು ಯೋಚನೆ ಮಾಡ್ತಕ್ಕಂಥ ವಿಚಾರಕ್ಕೆ ಹೋದಾಗ ಉತ್ತರ ಸಿಕ್ಕತ್ತೆ. ಗಂಡು ಹೆಣ್ಣು, ಸ್ತ್ರೀಲಿಂಗ ಪುಲ್ಲಿಂಗ, ಅಲ್ಲಿರುವುದು ಲಿಂಗ, ಪೂರ್ಣ ಲಿಂಗ. ಯಾವುದದು? ಅದರ ಸಂಕೇತ ಏನು? ಹೆಣ್ಣು ಗಂಡಿನ ಸಂಯೋಗದ ಒಂದು ಚಿಹ್ನೆ, ಹೌದಾ ಅಲ್ವಾ? ಅರ್ಥ ಆಯ್ತಾ? ಹೆಣ್ಣು ಗಂಡಿನ ಸಂಯೋಗದ ಒಂದು ಚಿಹ್ನೆಯೇ ಶಿವಲಿಂಗ. ಅದಕ್ಕೆ ಒಂದೇ ವಸ್ತ್ರ ಹಾಕಿರ್ತಾರೆ, ಕಚ್ಚೆ ಏನು ಹಾಕಿರಲ್ಲ, ಪೇಟ ಏನು ಹಾಕಿರಲ್ಲ. ಇದು ಏನು ತಿಳ್ಕೊಬೇಕಂದ್ರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದು ಅತಿ ಮುಖ್ಯವಾಗಿ ತಿಳ್ಕೊಳ್ಳುವಂಥ ವಿಷಯ. ಇದು ಕೆಟ್ಟ ವಿಚಾರಗಳಲ್ಲಿ ಕೆಟ್ಟ ಮನಸ್ಸಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋದಲ್ಲ, ಒಳ್ಳೆಯ ಮನಸ್ಸಿಂದ ಕೇಳ್ಕೊಂಡ್ರೆ, ಕಿವಿ ಇಟ್ಕೊಂಡು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಶಿವನ ದರ್ಶನ ಮಾಡಬೇಕಾದ್ರೆ ಒಳ್ಳೆಯ ಶುಚಿಯಾಗಿ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಹೋಗ್ತೀವಿ. ಅಲ್ಲಿ ನೋಡಿದ್ದೇನು? ಶಿವಲಿಂಗ. ಅದರ ಅರ್ಥ ಏನು? ಹೆಣ್ಣು ಗಂಡಿನ ಪೂರ್ಣವಾಗಿ ಸಂಯೋಗ ಆಗ್ತಕ್ಕಂಥ ಒಂದು ಲಿಂಗದ ಚಿಹ್ನೆ. ಈಗ ಸ್ನಾನ ಮಾಡ್ಕೊಂಡು ಹೋದ ನಾವು ಅದೇ ಹೆಣ್ಣು ಗಂಡು ಮಗುವನ್ನು ಪಡೆಯುವಂಥ ಸಂದರ್ಭಕ್ಕೆ, ಹೆಣ್ಣು ಗಂಡು ಸಂಯೋಗ ಅಂತ ಸಮಯದಲ್ಲಿ ಅಂದರೆ ಸಂಜೆ ಸ್ನಾನ ಮಾಡಿ ಗಂಡು ಹೆಂಡತಿ ಮಲಗಬೇಕು ಅನ್ನೋದು ಗೊತ್ತಿದೆಯಾ? ಮಗು ಪಡೀತಕ್ಕಂಥ ಗಂಡ ಹೆಂಡತಿ ಸ್ನಾನ ಮಾಡಿ ಮಲಗಬೇಕು ಸಂಜೆ ಟೈಮ್. ಹೌದು, ಸ್ನಾನ ಮಾಡೇ ಮಲಗಬೇಕು ಮಗುವನ್ನು ಪಡಿತಕ್ಕಂಥ ತಂದೆ ತಾಯಿಗಳು. ಇದು ಅತಿ ಮುಖ್ಯವಾದ ವಿಚಾರ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡಿರ್ತೀವಲ್ವಾ ಅಂದರೆ ಏನು ಹೇಳೋಣ? ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನು ಸ್ವಂತ ವಿಚಾರ ಅಲ್ಲ, ಇದು ಶಿವಲಿಂಗದ ಮೂಲ ಸತ್ಯವನ್ನು, ಆ ಒಂದು ಸಂದೇಶವನ್ನು, ಗಂಡು ಹೆಣ್ಣನ್ನು ನಾವು ಪಾರ್ವತಿ ಪರಮೇಶ್ವರ ಅಂತೀವಿ, ಹೌದಾ? ಮತ್ತು ಪಾರ್ವತಿ ಪರಮೇಶ್ವರ ಅಂತ ಹೇಳಿದ ಮೇಲೆ ಮದುವೆ ಆಗಿರ್ತಕ್ಕಂಥವ್ರು ಪಾರ್ವತಿ ಪರಮೇಶ್ವರ ಯಾಕಾಗಬಾರ್ದು? ರಾತ್ರಿ ಮಲಗುವಾಗ ಆಗಬೇಕು ಅಂತ ಬೇಡ ಅಂತೀಯ? ಖಂಡಿತ ಗುರುಗಳೇ, ಆಗ್ತಾ ಇದ್ದಾರೆ ಅಂತೀಯಮ್ಮ. ವಿಚಾರನೇ ಗೊತ್ತಿಲ್ವಲ್ಲ ಗುರುಗಳೇ ಆಗಬೇಕು ಅನ್ನುವಂಥದ್ದು. ದಯವಿಟ್ಟು ಮಕ್ಕಳುಗಳಿಗೆ ಮದುವೆ ಮಾಡಿ ಕಳಿಸೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಓದಿಸ್ಬಿಟ್ಟು ಕಾಲೇಜಿಗೆ ಕಳಿಸಿ ಕೆಲಸ ಕೊಡಿಸೋದು ಮುಖ್ಯ ಅಲ್ಲ. ಒಳ್ಳೆಯ ಸಂತಾನ ನಮ್ಮ ಭೂಮಿಗೆ ಬೇಕು, ನಮ್ಮ ಸಮಾಜಕ್ಕೆ ಬೇಕು, ನಮ್ಮ ಕುಟುಂಬಕ್ಕೆ ಬೇಕು ಅನ್ನೋದು ಆದರೆ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆ ಅಂತಕ್ಕಂಥ ವಿಚಾರದಲ್ಲಿ ಎಷ್ಟೆಲ್ಲ ವಿಷಯಗಳಿರುತ್ತೆ ಅಂತ ಯಾಕೆ ತಿಳ್ಕೊಂಡು ಹೇಳ್ಕೊಡ್ಬಾರ್ದು? ಯಾರು ಹೇಳ್ತಾರೆ? ಯಾವ ಸ್ಕೂಲ್ ಇದೆ ಇದಕ್ಕೆ? ಯಾವ ಪುರೋಹಿತರಿದ್ದಾರೆ? ಯಾವ ಶಾಸ್ತ್ರದಲ್ಲಿ ಇದೆ? ಆದರೆ ಶಾಸ್ತ್ರನ ಮುಚ್ಚಾಕಿ ಅದೆಲ್ಲ ಗೊತ್ತು, ಸಿನಿಮಾ ನೋಡಿರ್ತಾರೆ ಅಂತ ಅಂದ್ಕೊಂಡ್ರೆ ನಿಮ್ಮ ಕಲ್ಪನೆಯಲ್ಲಿ ಅವ್ರನ್ನ ಕಳಿಸಿದ್ರೆ ಅದು ನಿಮ್ಮ ಕಲ್ಪನೆ, ಅವರ ಕಲ್ಪನೆ ಅಲ್ಲ.
ಹಂಗೆ ಅನ್ಕೊಳ್ಳೋದು. ಹೌದು ಗುರುಗಳೇ. ಈಗ ಯಾರು ಗೊತ್ತಿಲ್ಲ ಬಿಡಿ ಸ್ವಾಮಿ, ಸಿನಿಮಾ ಎಲ್ಲ ನೋಡಿರ್ತಾರೆ, ಸಿನಿಮಾದಲ್ಲಿ ಸ್ನಾನ ಮಾಡಿಕೊಂಡು ಅದೆಲ್ಲ ನಡ್ಕೋಬೇಕು ಅಂತಕ್ಕಂಥ ತೋರಿಸಿರ್ತಾರೆ ನಮ್ಮ, ಇಲ್ಲ ಗುರುಗಳೇ. ಅದ್ರ ವಿಚಾರ ಗೊತ್ತಿರುತ್ತಾ? ಅಂದ ಮೇಲೆ ಕೆಟ್ಟ ಅಭ್ಯಾಸದ ಮಕ್ಕಳು ಏನಕ್ಕೆ ಕೊಡ್ತಾರೆ ಅಂತಕ್ಕಂಥ ವಿಚಾರ ಒಂದು, ದಾಂಪತ್ಯದಲ್ಲಿ ಗಂಡ ಹೆಂಡತಿ ಜೊತೆಲಿದ್ದು ಖುಷಿಯಾಗಿದ್ದು ಏನೋ ಒಂದು ಬೇಜಾರು ಅಂತ ಗಂಡ ಹೆಂಡ್ತಿಗೆ ಹೇಳೋದು, ಯಾಕೋ ನನಗೆ ಮನಸ್ಸು ಸರಿ ಇಲ್ಲ ಅಂತ ಹೆಂಡ್ತಿ ಗಂಡನಿಗೆ ಹೇಳೋದು. ಅಲ್ಲ ರೀ, ಮೊದಲು ಲವ್ ಮಾಡುವಾಗ ನಿನ್ನ ಬಿಟ್ಟರೆ ಇಲ್ಲಿ ನಿಲ್ಲ ಪ್ರಪಂಚ ಅಂತ ಹೇಳಿದವರು ಮದುವೆ ಆದ ತಕ್ಷಣ ಯಾಕೆ ಈ ಥರ ಉಲ್ಟಾ ಆಗೋದು? ಇದೇ ಕೆಟ್ಟ ಅಭ್ಯಾಸ. ದಂಪತಿಗಳ ಅಸ್ತಿತ್ವ ಯಾವುದು? ದಂಪತಿಗಳ ಅಸ್ತಿತ್ವ ಯಾವುದು? ಅರ್ಥ ಆಗ್ತಾ ಇದೆಯಾ? ಅಸ್ತಿತ್ವ ಅಂದರೆ ಜೊತೆಯಲ್ಲೇ ಇರಬೇಕು, ಇದು ಅಸ್ತಿತ್ವ. ಗಂಡ ಬಿಟ್ಟು ಹೆಂಡತಿ, ಹೆಂಡತಿ ಬಿಟ್ಟು ಗಂಡ, ಇದು ಯಾವ ಕಾರಣಕ್ಕೂ ದಾಂಪತ್ಯದಲ್ಲಿ ಒಂದು ಕೆಟ್ಟ ಅಭ್ಯಾಸ, ಕೆಟ್ಟ ಚಾಳಿ. ಹೆಂಡತಿ ಒಂದು ದೇವಸ್ಥಾನ, ಗಂಡ ಒಂದು ದೇವಸ್ಥಾನ. ಹೌದು ಗುರುಗಳೇ. ಇದು ಎಂಥ ಗಂಡ ಹೆಂಡತಿ, ಇದು ಎಂಥ ದಾಂಪತ್ಯ, ಇದು ಕೆಟ್ಟ ಅಭ್ಯಾಸ ಹೌದಾ ಅಲ್ವಾ? ಮದುವೆ ಮಾಡಿಕೊಂಡು ಪ್ರಮಾಣ ಮಾಡಿ ಮದುವೆ ಮಾಡ್ಕೊಂಡಿದ್ದೇನಕ್ಕೆ? ಸೆರಗು ಪಂಚತುದಿ ಗಂಟಾಕಿದ್ದೇನಕ್ಕೆ? ಅಂಟುಕೊಂಡೇ ಇರಿ ಅಂತ, ಅಂದರೆ ಜೊತೆಯಲ್ಲೇ ಇರಿ ಅಂತ. ಆದರೆ ಕೆಲವೊಂದು ಪದಗಳನ್ನು ಬಳಸಿದಾಗ ಜನ ಕೆಲವರು ಅಯ್ಯೋ ಏನಪ್ಪ ಹಿಂಗೆಲ್ಲ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ನಿಮ್ಗೆ ಅರ್ಥ ಆಗಲಿ ಅಂತ ಈ ಭಾಷೆಯಲ್ಲಿ ನಾನು ಬಳಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೆಲವೊಂದು ಭಾಷೆಯನ್ನು ಬಳಸಿದಾಗ ಇದೇನದು, ಅದೇನು ಹಂಗಂದ್ರಲ್ಲ ಏನದು ಅಂತ ತಲೆ ಕೆಡಿಸ್ಕೋಬಾರ್ದು. ನೀವು ಆಡೋ ರೀತಿ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಿಜವಾದ ಕೆಟ್ಟ ಅಭ್ಯಾಸ ಪ್ರಾರಂಭ ಆಗೋದು ಗಂಡ ಹೆಂಡತಿ ಸಪ್ರೇಟಾಗಿ ಬದುಕೋದು. ಒಂದೇ ಮನೇಲಿರ್ತಾರೆ, ಅವ್ರದ್ದೊಂಥರ ಇವ್ರದ್ದೊಂಥರ, ಹೆಂಗ್ರಿ ಇದಾಗತ್ತೆ? ಇದು ಕೆಟ್ಟ ಅಭ್ಯಾಸ ಹೌದಾ ಅಲ್ವಾ? ಹಾಗಿರಬೇಕಾದ್ರೆ ಮನೆಯಲ್ಲಿ ಸಾಲ ಆಗುತ್ತಾ ಇಲ್ವಾ? ಯೂನಿಟ್ ಇಲ್ಲ, ಗಂಡನ ಬಗ್ಗೆ ಹೆಂಡ್ತಿಗಿಲ್ಲ, ಹೆಂಡ್ತಿ ಬಗ್ಗೆ ಗಂಡನಿಗಿಲ್ಲ. ಅವರೇನೋ ಒಂದು ಮಾಡ್ತಾರೆ ಸಾಲ, ಇವರೇನೋ ಒಂದು ಸಾಲ ಮಾಡ್ತಾರೆ. ನೀವು ಮಾಡಿಲ್ವಾ, ನಿನ್ನ ಸಾಲ ಎಷ್ಟು, ನನ್ನ ಸಾಲ ಎಷ್ಟು? ಇದು ಕೆಟ್ಟ ಅಭ್ಯಾಸ ಹೌದಾ ಅಲ್ವಾ? ಇದೆಲ್ಲ ಬರಬೇಕಾದ್ರೆ ಮನಸ್ಸು ಕೆಡುತ್ತೆ, ಬೇಜಾರಾಗತ್ತೆ. ಗಂಡಸು ಕೂಡ ಈ ರೀತಿ ಅಭ್ಯಾಸಗಳಿಗೆ ಹೋಗಬೇಕಾಗತ್ತೆ, ಹೆಂಗಸು ಕೂಡ ಪದೇ ಪದೇ ಕಾಫಿ ಟೀ ಕುಡಿಬೇಕಾಗತ್ತೆ. ಇದೆಲ್ಲ ಮಾಡಿದ್ಮೇಲೆ ಕೊನೆಗೆ ಇನ್ನೊಂದು ದೊಡ್ಡ ದುರಂತ ಏನಪ್ಪ ಅಂತಂದರೆ, ಇದು ತುಂಬ ಕಷ್ಟ. ನಿದ್ದೆ ಯಾವಾಗ ನಮಗೆ ದಾರಿ ತಪ್ಪಿಸುತ್ತೆ ಅಂದರೆ, ನಮ್ಮ ಮಲಮೂತ್ರಾದಿಗಳಾಗಿರ್ತಕ್ಕಂಥ ಜಾಗ ಕೆಟ್ಟಿದೆ, ಕ್ಲಾರಿಟಿಯಾಗಿ ಆಗ್ತಾ ಇಲ್ಲ, ಆಗೋದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಮಲಮೂತ್ರಾದಿಗಳು ಜಾಗ ಕೆಡುತ್ತಲಿದೆ, ಕೆಟ್ಟಿದೆ, ಕೆಡುವ ಸಂದರ್ಭದಲ್ಲಿದೆ. ಈ ರೀತಿಯಾದ ಸಮಸ್ಯೆ ಕಾಫಿ ಟೀಯಿಂದ ಶುರುವಾಗಿ, ಗಂಡ ಹೆಂಡತಿ ಸಮಸ್ಯೆಯಿಂದ ಶುರುವಾಗಿ ಎಲ್ಲಿಗೋಗಿ ನಿಂತ್ಕೊಳ್ತಿದ್ದವು. ಈಗ ಈ ರಹಸ್ಯವನ್ನು ಜಾತಕದ ಪಂಚಾಂಗದ ಮೂಲಕವಾಗಿ ಯಾವುದೇ ರೀತಿಯಲ್ಲಿ ಹೇಳಲಿಕ್ಕಾಗತ್ತಾ, ಕಂಡುಹಿಡಿಯೋಕ್ಕಾಗತ್ತಾ? ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಸ್ವಾಮಿ, ಮದುವೆ ಮಾಡಿಕೊಂಡು ಯಾಕೋ ಹಿಂಗೆ ಆಗ್ತಾ ಇದೆ ಅಂತ ಗಂಡು ಹೆಣ್ಣು ಶಾಸ್ತ್ರ ಕೇಳಿದ್ರು ಶಾಸ್ತ್ರದಲ್ಲಿಲ್ಲ, ಅಪ್ಪ ಅಮ್ಮ ಕೇಳಿದ್ರು ಇಲ್ಲ. ಮತ್ತು ಸರಿ ಮಾಡೋದು ಹೇಗೆ? ಗಂಡ ಹೆಂಡತಿ ಒಂದಾಗಲೇಬೇಕು, ಒಂದಾಗಿರಲೇಬೇಕು ಅಂತ ಮದುವೆ ಮಾಡಿದ್ದು ಇಲ್ವಲ್ಲ? ಇದಕ್ಕೇನು ತಪ್ಪಾಗಿದೆ ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಸರಳವಾದದ್ದು. ಇವಾಗ ನಾನು ಹೇಳಿದ್ದು ನಾನು, ಕಾಫಿ ಟೀ ಅಭ್ಯಾಸ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ನಮ್ಮನ್ನು ದಾರಿ ತಪ್ಪಿಸುತ್ತೆ ಅಂದರೆ ಅದು ಬೇಡವೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಅದು ಅನುಸಾರವಾಗಿರ್ತಕ್ಕಂಥ ನಿಯಮಗಳಿದೆ. ಆ ನಿಯಮದ ಪ್ರಕಾರವಾಗಿ ಬಾಯಲ್ಲಿ ಚಪ್ಪರಿಸುವುದಕ್ಕಷ್ಟೇ ಕಾಫಿ ಟೀಯನ್ನು ಬಳಸಬೇಕೇ ಹೊರತು ದೇಹದ ತುಂಬ ಹೊಟ್ಟೆ ತುಂಬ ಕುಡಿಯೋದಕ್ಕಲ್ಲ. ಹಾಗಾಗಿ ಈ ವಿಚಾರವನ್ನು ಇವತ್ತು ಮುಂದೆ ಇಟ್ಟಿರ್ತಕ್ಕಂಥ ಲೆಕ್ಕಾಚಾರ, ಪುಣ್ಯ ಮಾಡಿದವರು ಪುಣ್ಯವಂತರು ಯಾರು ಅಂದರೆ ಒಪ್ಕೋಬೋದಲ್ಲ? ಎಂತಹ ಪುಣ್ಯವಂತರು? ಇದಕ್ಕೆ ಇಂಥವ್ರು ಸಾಲ ಯಾರು ಮಾಡಿಲ್ವೋ ಅವ್ರ ಕೈನ ಒಂದು ಸಲ ಹಿಡ್ಕೊಂಡು ಕುಲುಕಬೇಕಂತೆ, ಒಂದು ಸಲ ಅವ್ರಿಗೆ ಎದುರಿಗೆ ನಮಸ್ಕಾರ ಮಾಡಬೇಕಂತೆ. ಯಾರನ್ನ? ಸಾಲ ಮಾಡದೇ ಇರೋ ಸ್ನೇಹ ಮಾಡಿ ಅಂತ, ಸಾಲ ಮಾಡದೇ ಇರೋ ಸಂಬಂಧ ಮಾಡಿ ಅಂತ. ಮದುವೆ ಮಾಡ್ಕೋಬೇಕಾದ್ರೆ ನಂದೊಂದಷ್ಟು ಸಾಲ ಆಯ್ತು ಅಂತ ಇವರು ಹೇಳ್ತಾರೆ, ನಂದಷ್ಟು ಸಾಲ ಆಯ್ತು ಅಂತ ಅವರು ಹೇಳ್ತಾರೆ, ಮದುವೆ ಅಂತೂ ಮಾಡ್ತಾರೆ ಅಲ್ವಾ? ಸಾಲ ಮಾಡಿ ಮದುವೆ ಯಾಕೆ ಮಾಡ್ಕೋಬೇಕು? ಅಂಥವ್ರು ಹೆಣ್ಣು ಗಂಡು ಯಾಕೆ ಪಲ್ಟಾಯಿಸ್ಕೋಬೇಕು? ಸಾಲ ಇದ್ದರೆ ಬೇಡ, ಸರಿ ಮಾಡ್ಕೊಂಡೆ ಮದುವೆ ಮಾಡ್ಕೊಳ್ಳೋಣ, ಫಿಕ್ಸ್ ಮಾಡ್ಕೊಳ್ಳಿ, 6 ತಿಂಗಳು ಲೇಟ್ ಆಗಲಿ ಅಂದರೆ ನಾನು ಹೇಳಿದ ತಕ್ಷಣ ಅದೆಲ್ಲ ಸರಿ ಹೋಗುತ್ತಾ? ತಾತ್ಸರ್ವಾಗಿ ತೊಗೋಬೇಡಿ. ಸಾಲ ಏನಕ್ಕೆ ಆಗ್ತಾ ಇದೆ ಅಂತ ನೀವು ಈಗಲೇ ರಿಪೇರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಆ ಮದುವೆ ಆದಮೇಲೆ ಆ ಹೆಣ್ಣು ಗಂಡಿಗೆ ಸಾಲ ಇಲ್ಲದೆ ಜೀವನ ಹೇಗೆ ನಡೆಸೋದು ಅಂತ ನೀವು ಹಾಕಿದಂಥ ಫೌಂಡೇಶನ್ ಕ್ಲೀನ್ ಆಗುತ್ತೆ. ನೀವು ಸಾಲ ಇಟ್ಕೊಂಡೇ ಮದುವೆ ಮಾಡಿದ್ರೆ ಅವ್ರಿಗೂ ಗೊತ್ತು ಸಾಲ ಮಾಡೋರೆ ಅಂತ, ಅವರು ಸಾಲ ಮಾಡ್ತಾರೆ. ಇನ್ನು ಹೀಗೆ ಸಾಲ 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 ವಂಶ ಪಾರಂಪರ್ಯ ಸಾಲ ಸಾಲ ಇಲ್ಲದೆ ಹೆಂಗೆ ಬದುಕೋದು ಅಂದರೆ ನಿಜಕ್ಕೂ ಹೇಳ್ತೀನಿ, ನಾವು ತೋರಿಸ್ಕೊಡ್ತೀವಿ ಬನ್ನಿರಿ.
ಏನು 0 ಮುಂದುವರಿಬೇಕು. ಯಾರ ಹತ್ರನೂ ದುಡ್ಡು ಇಸ್ಕೋಬಾರ್ದು, ಸಾಲ ಮಾಡಬಾರ್ದು. ಹಂಗಂತ ನಾನು ಕೊಡ್ತೀನಿ ಅಂತ ಅನ್ಕೊಂಬಿಟ್ಟಿರಾ ಅಲ್ವಾ? ಹಾ ಗುರುಗಳೇ. ಅಲ್ಲಲ್ಲ, ಯಾಕೆಂದರೆ ತುಂಬ ಕಷ್ಟ. ಏನಾದ್ರು ಹೇಳ್ಬಿಟ್ರೆ ಹಂಗಾರೆ ಗುರುಗಳೇ ಕೊಡ್ಬೋದು ಅಂದ್ರೆ ಏನು ಮಾಡಲಿ ನಾನು? ಒಂದು ತಿಳ್ಕೊಳ್ಳಿ, ನಿಮ್ಮ ಕೈಯಲ್ಲೇ ಇದೆ. ಸಾಲ ಇಲ್ಲದೆ ಬದುಕುವುದು ಹೇಗೆ ಅದನ್ನು ನೀವು ತಿಳ್ಕೋಬೇಕು ಅಂದರೆ ನಿಮ್ಮ ದೇಹವನ್ನು ಏನು ಮಾಡ್ಕೋಬೇಕು? ಶುದ್ಧೀಕರಣ ಮಾಡುವುದು. ಏನೋ ಒಂದು ತಪ್ಪಾಗಿದೆ ಅಂತ ಯೋಚನೆ ಮಾಡ್ತಿರಲ್ಲ, ಆ ಏನೋ ಒಂದೇ ಇದೇನೆ. ದೇಹ ಶುದ್ಧೀಕರಣ ಆಗ್ಬೇಕಾ ಬೇಡ? ಖಂಡಿತ ಆಗಬೇಕು ಗುರುಗಳೇ. ಈಗ ಹೇಳ್ಬಿಟ್ಟೆ ನಾನು, ಆ ಸುಲಭನ ಮಾಡ್ಕೊಳ್ಳೋದು ಹೇಳ್ಬಿಟ್ಟೆ. ಅಷ್ಟು ಸುಲಭನ ಕಾಫಿ ಟೀ ಕುಡಿಯೋದು ಬಿಡೋಕ್ಕಾಗತ್ತಾ? ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಕಡಿಮೆ ಮಾಡ್ಕೊಳ್ಳಿ ಅಲ್ವಾ? ಹಾಂ, ಯಾಕೆಂದರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಊಟ, ಕಾಫಿ, ಟೀ ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಅನುಸಾರವಾಗಿಯೇ ಬಳಸಬೇಕು. ದೇಹಕ್ಕೆ ಅನುಸಾರವಾಗಿ. ಹಾಂ, ಎದುರುಗಡೆ ಅವನು 15 ಇಡ್ಲಿ ತಿಂತಾನೆ ಅವ್ರ ಮಗ, ನೀನು ತಿನ್ನಲ ಮಗ ಅಂತ ಅವ್ರು ಕೊಟ್ಬಿಟ್ರೆ ಹೆಂಗೆ ಕತೆ? ಆಗಲ್ಲ ಗುರುಗಳೇ. ಕಾರಣ ನಮ್ಮಲ್ಲಿ ವಯಸ್ಸಿಗೆ ತಕ್ಕಂತೆ ನಾವು ಮ್ಯಾಚ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಅವನು BSc ಓದೋ, ನೀನು BSc ಓದು. ಅವನು 8 ಇಡ್ಲಿ ತಿಂತಾನೆ, ನೀನು 8 ಇಡ್ಲಿ ತಿನ್ನು. ಈ ಜೆರಾಕ್ಸ್ ಐಟಮ್ ಜಾಸ್ತಿ ನಮ್ಮಲ್ಲಿ, ಹೌದು ಅಲ್ವಾ? ಇಲ್ಲ, ಇದು ನಾವು ಏನು ತಪ್ಪು ಮಾಡ್ಕೊಂಡಿದ್ದೀವಿ, ಆ ತಪ್ಪಲ್ಲಿ ನಮ್ಮ ಆರೋಗ್ಯ ಎಷ್ಟು ಕೆಟ್ಟಿದೆ. ಆರೋಗ್ಯ ಕೆಟ್ಟ ಮೇಲೆ ಒಳ್ಳೆ ಮಕ್ಕಳು ಹುಟ್ಟೋದಕ್ಕೆ ಎಲ್ಲಿಂದ ಸಾಧ್ಯ ಆಗಿದೆ? ಅಲ್ಲಿ ನೀವು ಬಲವಂತವಾಗಿ ಅದನ್ನು ಊಟ ಮಾಡಲೇಬೇಕು, ಜೀವನದಲ್ಲಿ ಹಿಂಗೆ ಇರಬೇಕು ಅಂತಕ್ಕಂತಹ ವಿಚಾರ ಇದೆಯಲ್ಲ, ನೀವು ಬದಲಾವಣೆ ಮಾಡಲಿಕ್ಕಾಗಲ್ಲ. ಮಕ್ಕಳು ಬದಲಾವಣೆನೂ ಕೂಡ ಆಗಲ್ಲ. ಅದಕ್ಕೋಸ್ಕರವಾಗಿ ಮದುವೆ ಮಾಡಿಸ್ತಕ್ಕಂಥವ್ರಿಗೆ ಇವತ್ತೊಂದು ಕಿವಿ ಮಾತು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾಕೆ ಅಂತಂದರೆ ಆ ದೇವರು ಅಂತಕ್ಕಂಥದ್ದು ತೋರಿಸಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ, ನಿಜವಾದ ಪ್ರೀತಿ ನಮ್ಮ ಜೀವನದಲ್ಲಿ ದೊಡ್ಡ ಆಸ್ತಿ. ಏನು ಹೇಳ್ತೀಯಮ್ಮ? ಖಂಡಿತ ಗುರುಗಳೇ. ಕುಟುಂಬದಲ್ಲಿ ಪ್ರೀತಿ, ದಾಂಪತ್ಯದಲ್ಲಿ ಪ್ರೀತಿ ಇರಬೇಕು ಅಂತ ಬೇಡ ಅಂತೀಯ? ಖಂಡಿತವಾಗ್ಲೂ ಬೇಕು ಗುರುಗಳೇ. ಅಲ್ವಾ? ಇಷ್ಟೆಲ್ಲ ಹೇಳಿದೆ ಅಲ್ವಾ? ಆದರೆ ಈಗ ಒಂದು ಸಣ್ಣ ಟ್ವಿಸ್ಟ್ ಕೊಡ್ತೀನಿ. ಏನದು ಅಂದರೆ, ಇಲ್ಲಿ ಹೆಣ್ಣಿಗೆ ಒಂದು ಸಮಸ್ಯೆ ಶುರುವಾಗತ್ತೆ. ಏನು? ಇದು ಸುಮ್ಮನೆ ಸರಳವಾಗಿ ತಿಳ್ಕೊಳ್ಳಿ. ಆವಾಗ ಕಿವಿಯಲ್ಲಿ ಏನೋ ಹಾಕೊಂಡು ಹಿಂಗೆ ಅನ್ಕೋತಾ ಇರೋದು ಹೆಂಗಸರು ಅಲ್ಲ, ಗಂಡಸರು ಇರುತ್ತೆ. ಈ ಹೆಂಗಸರು ಬರಬಾರ್ದು ಇದು. ಆವಾಗ ಏನಾರು ಹಿಂಗೆ ಅನ್ಕೋತಾ ಇರೋದು ಏನು ಅಂತೀಯ? ಅದು ಇದೊಂಥರ ಕೆಟ್ಟ ಕಾಯಿಲೆ. ಕೆಟ್ಟ ಕಾಯಿಲೆ ಯಾವುದೇ ಅಂತೀಯ? ನೀರು ಜ್ಞಾಪಕದಿಂದ ನೀರು ಕುಡಿಯಲ್ಲ. ಅಂದರೆ ದೇಹಕ್ಕೆ ನೀರು ಶಾರ್ಟೇಜ್ ಆಗಿದೆ ಅನ್ನುವಂಥ ಸಿಂಪ್ಟಮ್ಸ್ ಗುರುಗಳೇ ಅದು. ಯಾರು ಕಿವಿ ಮುಚ್ಕೊಂಡೈತೆ, ಕಿವಿ ಗುರ್ರಂತದೆ, ಕಿವಿ ಗುಯಿ ಅಂತದೆ, ಅವಾಗ ತೋರಿಸ್ತಾ ಇರಬೇಕು. ಈ ಥರ ಯಾರ ಸಮಸ್ಯೆ ಇದೆ ತಿಳ್ಕೊಳ್ಳಿ, ನಿಮ್ಮ ದೇಹಕ್ಕೆ ಬೇಕಾದಷ್ಟು ನೀರಿನ ಪ್ರಮಾಣವನ್ನು ನೀವು ಒದಗಿಸುತ್ತಿಲ್ಲ. ಕಾರಣ ಚಿಂತೆ. ಅಯ್ಯೋ ನನಗೆ ರೋಗ, ಅಯ್ಯೋ ನನ್ನ ಗಂಡನಿಗೆ ಹೆಂಗೆ, ಅಯ್ಯೋ ನನ್ನ ಮಗನಿಗೆ ಹೆಂಗೆ, ಇದ್ರ ಚಿಂತೆ ಮಾಡಿಕೊಂಡು ನೀರು ಕುಡಿಯೋದು ಮರ್ತಿರ್ತಾರೆ. ಈಗ ನೀರು ಕುಡಿಯೋದು ಮರೆತ ಮೇಲೆ ಏನಾಗಬಹುದು? ಯೂರಿನ್ ಮೋಷನ್ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಇರುತ್ತೆ, ಎಲ್ಲ ಬಂದ್. ದುರಸ್ತಿ ಕಾರ್ಯದಲ್ಲಿ ಇರುತ್ತೆ 2 ಲೈನು. ವರ್ಕ್ ಇನ್ ಪ್ರೋಗ್ರೆಸ್. ದುರಸ್ತಿ ಕಾರ್ಯ, ಯೂರಿನ್ ಮೋಷನ್ ಪಾಯಿಂಟ್ ದುರಸ್ತಿ ಕಾರ್ಯದಲ್ಲಿದೆ, ಬೋರ್ಡ್ ಹಾಕಬೇಕು. ಈ ದುರಸ್ತಿಗೆ ಬಂದ ಮೇಲೆ ನಿದ್ದೆ ಬರುತ್ತಾ? ದಿನೇ ದಿನೇ ಬರ್ತಾ ಬರ್ತಾ ಕಣ್ಣಿನ ಸುತ್ತ ಬಂದ್ಬಿಡುತ್ತೆ ವೃತ್ತಾಕಾರದ ಛಾಯೆ. ಏನು? ಡಾರ್ಕ್ ಸರ್ಕಲ್ಲು. ಏನೆಲ್ಲ ಮೇಕಪ್ ಮಾಡಿಸ್ಕೊಂಡ್ರು, ಅಯ್ಯೋ ಏನೆಲ್ಲ ತಿಂದರು, ಕಪ್ಪಂತೂ ಹೋಗ್ಲಿಲ್ಲವೇ. ಎಷ್ಟು ಜನಕ್ಕೆ ಈ ಸಮಸ್ಯೆ ಇದೆ? ಖಂಡಿತ ಇದೆ ಗುರುಗಳೇ, ಅಲ್ವಾ? ಇದೊಂಥರ ಸ್ಕ್ಯಾನಿಂಗ್ ರಿಪೋರ್ಟ್ ಇದ್ದಂಗೆ. ಯಾವ ಹೆಣ್ಣಿನ ಒಂದು ಕಣ್ಣಿನ ಭಾಗದಲ್ಲಿ ಈ ರೀತಿ ಕಪ್ಪು ಛಾಯೆ, ರಿಂಕಲ್ಸ್ ಬರ್ತಕ್ಕಂಥ ಸಾಧ್ಯತೆ ಯಾವುದು ಹೆಣ್ಣಿಗೆ ಸಾಮಾನ್ಯವಾಗಿ ಬರಬಾರ್ದು ಅಂತ ಎಲ್ಲರೂ ಬಯಸ್ತಾರೆ. ಹೌದು. ಆದರೆ ಬಂದ್ಬಿಡುತ್ತಲ್ಲ, ಏನು ಮಾಡೋದು ಅಂತ ಅದ್ರ ಮುಚ್ಚಾಕಕ್ಕೆ ಅರ್ಧ ಗಂಟೆ 3/4 ಗಂಟೆ ತಗೋಬೇಕು. ಹೌದು ಅಲ್ವಾ? ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಆದರೆ ಇದು ಯಾಕೆ ಬರಬೇಕು? ಈ ಕಣ್ಣಿನಲ್ಲಿ ಕುಳಿ. ಗುರುಗಳಿಂದ ಕಣ್ಣಿನಲ್ಲಿ ಸಮಸ್ಯೆ ಬರುವಂಥ ವಿಚಾರಕ್ಕೂ ಯೂರಿನ್ ಮೋಷನ್ ಅನ್ನುವಂಥ ವಿಚಾರಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುರುಗಳೇ? ಅದ್ರ ಜೊತೆ ಕಿವಿ ಒಂದು ಬೇರೆ ಹೇಳಿದ್ರಿ ನೀವು, ಅದು ಹೇಗೆ ಗುರುಗಳೇ? ಈಗ ಈ ಕಿವಿಯಲ್ಲಿ ಚುಚ್ಕೊಳ್ತಕ್ಕಂಥ ಅಂದರೆ ತಿರುಗಿಸ್ತಕ್ಕಂಥ ಒಂದು ಅಭ್ಯಾಸ ಏನಿರುತ್ತೆ ಅಂತಂದರೆ ಒಂಥರ ಬೇಸರದ ಸಂಗತಿ ಇದು. ಹಾಗೆ ಬೇಸರದ ಸಂಗತಿ. ಹೌದು. ಇದು ಏನಕ್ಕೆ ಆ ಥರ ಆಗತ್ತೆ ಅಂದರೆ, ಗಂಡನ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಗಂಡನ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಗಂಡ ಹೆಂಡತಿ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ.
ಬಂದ್ರಾಯ್ತು ಹೋದ್ರಾಯ್ತು ಎಲ್ಲಿದ್ದೀರ್ರಿ ಬತ್ತೀನಿ ಬಿಡು ನಾನು ಕಾಯ್ಬೇಡ ನೀನು ಹೆಂಗೋ ನಿನ್ಪಾಡಿ ಮಲ್ಕೋ. ಸೊ ಈ ಸನ್ನಿವೇಶಕ್ಕೆ ಹೋಗುತ್ತೆ. ಓಕೆ. ಕಾರಣ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ನಿರೀಕ್ಷೆ ಇರುತ್ತಲ್ಲ ಹೆಣ್ಣಲ್ಲಿ, ಮುಚ್ಚೋಗ್ತಾ ಬರುತ್ತೆ. ಹಾಂ. ಯಾವುದೋ ಒಂದು ಉಟ್ಕೊಂಡ್ರಾಯ್ತು, ಏನೋ ಒಂದು ತಿಂದ್ರಾಯ್ತು, ಏನೋ ಒಂದು ಅಡುಗೆ ಮಾಡಿದ್ರಾಯ್ತು, ಯಾವಾಗಲೋ ಮಾಡಿದ್ರಾಯ್ತು. ಈ ರೀತಿಯಾಗಿ ನೆಗೆಟಿವ್ ಯಾವಾಗ ಹೆಣ್ಣಿಗೆ ಬಂತು, ದೇಹ ಸಿಕ್ಕಾಬಟ್ಟೆ ತದ್ವಿರುದ್ಧವಾಗಿ ಯಾವುದೋ ರೀತಿಯಲ್ಲಿ ತಿರ್ಕೊಂಡ್ಬಿಡುತ್ತೆ. ಯಾಕೆ ಆ ನಿರಾಶಾದಾಯಕವಾದ ಮನಸ್ಥಿತಿ ಬರುತ್ತೆ ಗುರುಗಳೇ ಹೆಂಗಸರಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮಿಂದ ತಿಳ್ಕೊತೀನಿ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಸವರಾಜರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾವು ನಮ್ಮ ಮೊಮ್ಮಗನ ಬಗ್ಗೆ ತಿಳ್ಕೊಳ್ಳೋದು. ಹೌದು, ನಕ್ಷತ್ರ ತಿಳಿಸಿ. ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಯಾವ ಊರಿಂದ? ನಾವು ಉಪ್ಪಾರಳ್ಳಿಯಿಂದ, ಹೊಸಪೇಟೆ ತಾಲೂಕು ಉಪ್ಪಾರಳ್ಳಿ. ಓಕೆ ಓಕೆ. ತೆಲುಗ ನಿಮ್ಮದು? ಕನ್ನಡ ಸ್ವಾಮಿ. ಓಕೆ. ಮಗನ ಮೊಮ್ಮಗನ? ಮೊಮ್ಮಗ. ಎಷ್ಟು ವಯಸ್ಸು? 14. ಏನು ನಕ್ಷತ್ರ? ಹಸ್ತ ನಕ್ಷತ್ರ. ಓಕೆ. ಏನು ಆಗಬೇಕಿತ್ತು ಅವನ ಬಗ್ಗೆ, ಏನು ತಿಳ್ಕೊಬೇಕಿತ್ತು? ಅದು ಸ್ಕೂಲಿಗೆ ಸರಿಯಾಗಿ ಹೋಗ್ತಾ ಇಲ್ಲ, ಬರೀ ಆಡೋದ ನಿಂತಿರ್ತ ಸಮಯ ಒಪ್ಪಿಟ್ಟು ನಮ್ಮ ಮಾತ ಕೇಳಲ್ಲ ನಾವು. ಮಕ್ಕಳು ಆಡ್ಕೊಂಡಿರ್ಲಿ ಬಿಡಿ ಪಾಪ, ಮಕ್ಕಳು ಆಡ್ಕೊಂಡಿರ್ಬೇಕು ಖುಷಿಯಾಗಿ ಅಪ್ಪ ಅಮ್ಮನ ಮುಂದೆ. ಓಕೆ. ಈಗ ಯಾರು ಮಗಳ ಮಗನ ಮಗನ? ಮಗ. ಓಕೆ. ನೀವೇನು ಮಾಡೋದು ವೃತ್ತಿ? ನಾವಿಲ್ಲಿ ವ್ಯಾಪಾರ ಮಾಡ್ತೀವಿ ಸರ್, ಕಿರಾಣಿ ವ್ಯಾಪಾರ. ವ್ಯಾಪಾರನಾ? ಹ್ಞೂ ಸ್ವಾಮಿ. ನೀವು ರಾತ್ರಿ ಮಲಗೋದು ಟೈಮಿಂಗ್ಸ್ ಕರೆಕ್ಟಾಗಿದೆಯಾ ನೀವು? ಇಲ್ಲ ಸಮಯ 9-9:30 ಮಲ್ತೀವಿ ಸ್ವಾಮಿ. ಅಲ್ಲ, ಮನೆಗೆ ಹೋಗೋದು 9:30ನಾ? ಹಾಂ, ಮನೆ ಒಳಗೆ. ಊಟ ಮಾಡೋದು 9 ಗಂಟೆ ಸ್ವಾಮಿ. ಮನೆಗೆ ಹೋಗೋದೇ 9:30, ಊಟ ಮಾಡೋದು 9 ಗಂಟೆ ಹೆಂಗಾಗತ್ತೆ? ಅಲ್ಲ, ಮನೆಗೆ ಹೋಗೋದು. ಅಯ್ಯೋ, ಯಾವುದೋ ಹೇಳ್ತಿದ್ದೀರಲ್ಲಪ್ಪ. ಮನೆಗೆ ಹೋಗೋದೇ 9:30 ಅಂದರೆ 10 ಗಂಟೆ ಊಟ ಆಗತ್ತೆ. ಇಲ್ಲ ಸ್ವಾಮಿ, ಮುಂಚೆ ಮಾಡ್ಬಿಡ್ತೀವಿ ನಾವು. ಮನೆಗೆ ಹೋಗೋದು ಮುಂಚೆ ಮಾಡ್ಕೊಂಡ್ಬಿಡ್ತೀರಾ? ಮಾಡ್ಕೊಂಡ್ಬಿಡ್ತೀವಿ. ನಿಮ್ಮ ಹೆಂಡ್ತಿ? ನಮ್ಮ ಹೆಂಡ್ತಿ ಅವ್ರು ಎಷ್ಟೇ ಸ್ವಾಮಿ. ಅವ್ರೊಂದು ಕಡೆ ಮಾಡ್ಕೊತಾರೆ, ನೀವೊಂದು ಕಡೆ ಮಾಡ್ಕೊತೀರಾ? ಯಾಕೆ ಅಭ್ಯಾಸ? ಇಲ್ಲ ಸ್ವಾಮಿ, ಮತ್ತೆ ವ್ಯಾಪಾರ ಇರ್ತಾವ ಸ್ವಾಮಿ, ಅದಕ್ಕಾಗಿ ನಾವು ಮೊದಲು ಮಾಡಿದ್ರೆ ಅವ್ರು ಆಮೇಲೆ ಮಾಡ್ತಾರೆ. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 5-6 ಜನ ಮಕ್ಕಳು ಸ್ವಾಮಿ. ಓಕೆ. ಈಗ ನಿಮ್ಮ ಮೊಮ್ಮಗನಿಗೆ ಸ್ಕಿನ್ಗೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲರೂ ಕಂಡು ಬಂದಿದೆಯಾ? ಚರ್ಮಕ್ಕೆ ಸಂಬಂಧಪಟ್ಟ ಏನು ಸ್ವಾಮಿ? ಸಣ್ಣ ಗುಳ್ಳೆ ಆಗೋದು, ನವೆ ಆಗೋದು, ಸ್ವಲ್ಪ ಒಂಚೂರು ಕಪ್ಪು ಕಾಣಿಸೋದು, ಈ ಥರ ಕಂಡಿಡ್ತಿದ್ದೀರಾ, ನೋಡಿದ್ದೀರಾ ಅಂತ? ನೋಡಿ ಸ್ವಾಮಿ. ಈಗ ತಿಳ್ಕೋಬೇಕು ನೀವು, ಇದು ನಿಮ್ಮದೇ ಪ್ರಸಾದ. ಹೌದು ಸ್ವಾಮಿ. ನಗ್ತಾವ್ರೆ. ನಿಮ್ಮದೇ ಪ್ರಸಾದ. ನಿಮ್ಮ ಮಗಳೊಟ್ಟೆಲಿ ಹುಟ್ಟಿರೋ ಮಗು ಏನಾಗಿದೆ ಅಂದರೆ ಪ್ರಸಾದ ನಿಮ್ಮದೇ. ಅದು ಏನು? ತಡವಾಗಿ ಊಟ ಮಾಡಿ ತಡವಾಗಿ ಮಲಕ್ಕೊಳ್ಳುವ ಅಭ್ಯಾಸದಲ್ಲಿ ಹುಟ್ಟಿರುವ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರುವುದು ತಾತನ ಬೇಸಿಕ್ ಆಸ್ತಿ ಅಲ್ಲಿ ಹೋಗಿದೆ. ಅವ್ರ ಮಗಳು ಮಗುಗೆ ಇವ್ರದ್ದು ಯಾಕೆ ಹೋಗುತ್ತೆ? ಹೆಣ್ಣು ಮಕ್ಕಳು ಹೊಟ್ಟೆಲಿ ಹುಟ್ಟೋದು ಮಕ್ಕಳು ತಾತಂದು ಏನು ಮಾತಾಡಂಗಿಲ್ಲ, ಪಕ್ಕ ಫಿಕ್ಸು. ಓಕೆ. ಯಾಕೆಂದ್ರೆ ಸಂವಿಧಾನದಲ್ಲಿ ಕಾನೂನು ಇರೋದು ಹಂಗೇನೆ. ತಾತನ ಆಸ್ತಿ ಮೊಮ್ಮಗನಿಗೆ ಫಿಕ್ಸು, ಸಂವಿಧಾನ ತಾನೆ. ಹಾಗಿದ್ದ ಮೇಲೆ ಆಸ್ತಿ ಭಾಗ ಮಾಡಕ್ಕಂತೂ ಗೊತ್ತು. ಇನ್ನ ಮಗಳೊಟ್ಟೆಲಿ ಹುಟ್ಟೋ ಮಗುನೂ ಆಸ್ತಿನೇ. ಅರ್ಥ ಆಗ್ತಿದ್ಯಾ? ನಗ್ತಾ ಇದ್ದೀರಾ? ಅಲ್ಲ, ಅವತ್ತು ನಿಮ್ಗೆ ಗೊತ್ತಿಲ್ಲ ಪಾಪ. ನೀವು ಮದುವೆ ಮಾಡ್ಕೊಂಡಾಗ್ಲೂ ಗೊತ್ತಿಲ್ಲ, ನಿಮ್ಮ ಮಗಳಿಗೆ ಮದುವೆ ಮಾಡ್ಕೊಂಡಾಗ್ಲೂ ಗೊತ್ತಿಲ್ಲ. ಏನಾದ್ರು ಕಟ್ ಮಾಡ್ಬೋದಾಗಿತ್ತು ಪಾಪ, ಗೊತ್ತಿಲ್ವೇ? ಈಗ ಅವನಿಗೆ ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಸನ್ನಿವೇಶ ದಿನಕ್ಕೆ 1 ಸಲನ 3 ಸಲನ ಅಥವಾ 2 ದಿನಕ್ಕೆ 1 ಸಲನ ಗಮನಿಸಿದಿರಾ? ನೀವು ಹೇಳಿದ್ ನಂಗೆ ಏನೋ ಅರ್ಥ ಅಲ್ಲ. ಅವನು ಮೋಷನ್ಗೆ ಹೋಗ್ತಕ್ಕಂಥದ್ದು, ಬಾತ್ರೂಮ್ಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ಕರೆಕ್ಟ್ ಹೋಗ್ತಾನ, ಯಾವಾಗಂದ್ರೆ ಹೋಗ್ತಾ ಇರ್ತಾನ ಅಂತ ಗಮನಿಸಿದಿರಾ ಅಂದೆ? ಬೆಳಿಗ್ಗೆ ಇದನ್ನ ನೀವು ಗುರುತಿಸ್ಬೇಕಾದ್ರೆ, ಬೆಳಿಗ್ಗೆ ಹೊತ್ತು ಏಳಿಸ್ಬೇಕಾದ್ರೆ ಅವನೇ ಹೇಳ್ತಾನ, ನೀವು ಹೇಳಿಸ್ಬೇಕಾ? ಅವನು ಹೇಳ್ತಾನೆ ತಂದೆ, ನಾವು ಹೇಳ್ತಂಗಿಲ್ಲ. ಅಲ್ಲ, ಎಷ್ಟೊತ್ತು ಕೇಳ್ತಾನೆ? 9 ಗಂಟೆಗೆ ಸಮಯ. ಇನ್ನೆಲ್ಲಿ ಓದ್ತಾನ ಅವನು? ಇಂಟರ್ನ್ಯಾಷನಲ್ ಆಗ್ಬಿಟ್ಟವನು ಇವಾಗ. ಯಾರಿಗೆ ಹೊಡಿಲಿ ಇವಾಗ, ಮಾತೆತ್ತರ ಹೊಡಿತೀನಿ ಅಂತ ನೀನು ಸ್ವಲ್ಪ ದಿನ ಹೌದು. ಇಲ್ಲ ಮನೆಗೆ ಬರಲ್ಲ, ಎಲ್ಲರೂ ದೂರ ಹೊಟ್ಟೋಗ್ತೀನಿ ಅಂತ ಹೇಳ್ತಾನೆ. ಕರೆಕ್ಟ್ ತಾನೆ. ಮತ್ತೆ ಹಿಂಗೆ ಬೆಳೆಸ್ತೀರಾ ಮಗನ್ನ, ಮೊಮ್ಮಗನ್ನ? ಅದಕ್ಕೇನು ಮಾಡ್ಬೇಕು ಹೇಳಿ? ಈಗ ನೀವು ಮಗು ಕರ್ಕೊಂಡು
ಹುಟ್ಟಿದ್ದು ಜಾತಕ ತಗೊಂಡು ನೀವು ಬಂದರೆ ಆ ಮಗುವಿನ ಆರೋಗ್ಯ ಸ್ಥಿತಿ ಏನು, ನಿಮ್ಮ ಕುಟುಂಬದ ವಿಚಾರ ಏನು ಅಷ್ಟು ತಿಳ್ಕೊಂಡು ಮಗುನ ರಿಪೇರಿ ಮಾಡಿ ಊಟದಲ್ಲೇ. ಹಸ್ತ ನಕ್ಷತ್ರಕ್ಕೆ ಹುಟ್ಟಿದ ಮಗುವಿನಲ್ಲಿ ತಾಯಿ ಅಂದರೆ ನಿಮ್ಮ ಮಗಳು ಮನೋರೋಗ ಯೋಚನೆ ಮಾಡಿಕೊಂಡೇ ಪಾಪ ಸಂಸಾರ ಮಾಡೈತದು ನಿಮ್ಮ ಮಗಳು. ಇನ್ನು ಯೋಚನೆ ಮಾಡ್ಕೊಂಡು ಮಗು ಎತ್ತರೆ ಮಗು ಎಷ್ಟು ಚೆನ್ನಾಗಿರುತ್ತೆ, ಸ್ಕಿನ್ ಸಮಸ್ಯೆ ಬಂದಿರುತ್ತೆ. ಅದಕ್ಕೋಸ್ಕರವಾಗಿ ಮಗುವನ್ನು ಯಾವ ಕಾರಣಕ್ಕೂ ನೀವು ಏನೋ ಮಾಡಬೇಕು ಅಂತಲ್ಲ, ಮೊದಲು ಹಸ್ತ ನಕ್ಷತ್ರಕ್ಕೆ ಏನೇನು ಮಾಡಬೇಕು ಅಂತ ತಿಳ್ಕೊಳ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಗಾಬರಿ ಆಗಬೇಡಿ, ಮಕ್ಕಳ ಮೇಲೆ ಹೊರೆ ಹಾಕಬೇಡಿ. ಇದು ನಿಮ್ಮ ತಪ್ಪು, ನಿಮ್ಮ ಥರ ಎಲ್ರಿಗೂ ಅರ್ಥ ಆಗಲಿ ಅಂತ ತಾತನಿಂದ ಮೊಮ್ಮಕ್ಕಳಿಗೆ ಬಂದಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ನೀವು ಬೇಜಾರು ಮಾಡ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿಸಿ 7 ಗಂಟೆ ಒಳಗಡೆ ಮಗು ಊಟ ಮಾಡಿಸಿ, ನೀವೇ ಕರ್ಕೊಂಡು ಅರ್ಧ ಗಂಟೆ ವಾಕ್ ಮಾಡಿಸಿ, ಬೆಳಗ್ಗೆ 5ವರೆಗೆ ಏಳಿಸಿ ಮಗುಗೆ ಸ್ನಾನ ಮಾಡಿಸಿ, ಒಂದು ಸ್ವಲ್ಪ ವಾಕ್ ಮಾಡಿಸಿ, ಚಕ್ ಅಂತ ಎಷ್ಟು ಚೇಂಜ್ ಆಗ್ತಾನೆ ನೋಡಿ. ಈ ಪ್ರಯತ್ನ ನೀವು ಮಾಡೋದೇ ಆದರೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕತ್ತೆ, ಎಲ್ರಿಗೂ ಅರ್ಥ ಆಗಲಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅನ್ನೋವಂಥ ತಂದೆ ತಾಯಿಗಳಿಗೆ ಒಂದು ಬುದ್ಧಿ ಮಾತು ಏನು ಅಂದರೆ, ಮಕ್ಕಳನ್ನು ಹೊಣೆಗಾರರನ್ನಾಗಿ ಮಾಡಬೇಡಿ. ಮಕ್ಕಳ ಇವತ್ತು ಮಾತಾಡಿರ್ತಕ್ಕಂಥ ಮಾತು ದುರಸ್ತಿ. ಯಾವುದು? ಮಲಮೂತ್ರ ದುರಸ್ತಿ ಆಗಿರುವ ಮಕ್ಕಳಿಂದ ದೊಡ್ಡವರೆಗೂ ದುರಸ್ತಿ ಕಾರ್ಯ. ಇದನ್ನು ನೀವು ರಿಪೇರಿ ಮಾಡೋಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ, ನೀವೇ ರಿಪೇರಿ ಮಾಡ್ಕೋಬೇಕು. ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹನುಮಂತಪ್ಪ ಅವರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ಕಾರ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತಮ್ಮ. ನಮಸ್ತೆ. ಅವ್ರದ್ದು ನಕ್ಷತ್ರ ತಿಳಿಸಿ ಸರ್. ಅವನು ಪೂರ್ವಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ. ಆಯ್ತು. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ? ಈಗ ಅವನಿಗೆ 30 ವರ್ಷ ಸರ್. ಮದುವೆ ಆಯ್ತಾ? ಮದುವೆಗಿಲ್ಲ. ಮದುವೆ ಆಗಿಲ್ವಾ? ಇಲ್ವಾ? ಮತ್ತೆ ಯಾಕೆ 2 ಥರ ಬಂದ್ಬಿಡ್ತು ಬಾಯಲ್ಲಿ? ಮದುವೆ ಆಗ್ಬೈತೆ ಅಂದ್ಬಿಟ್ರೆ ಹೆಂಗೆ ಕತೆ ಇದು? ಮರ್ತ್ಬಿಟ್ರ? ಅವನು ಇಂಜಿನಿಯರಿಂಗ್ ಮಾಡ್ಯಾನ ಸರ್. ಅವನು ಹಾಂ, ಇಂಜಿನಿಯರಿಂಗ್ ಓದಿದ್ದಾನೆ. ಅವ್ನಿಗೆ ಇನ್ನೂ ಸ್ವತಂತ್ರ ಎಲ್ಲಿ ಇಲ್ಲ. ಅದರಿಂದ ಹೆಣ್ಣು ಸೆಟ್ ಆಗಿಲ್ಲ. ಹೆಣ್ಣು ಸೆಟ್ ಆಗಿಲ್ವಾ? ಅಲ್ಲಲ್ಲ, ಇಂಜಿನಿಯರಿಂಗ್ ಓದಿದ್ದಾನೆ. ಇಂಜಿನಿಯರಿಂಗ್ ಮಾಡ್ತಿದ್ದಾರಂತೆ ಗುರುಗಳೇ ಅವರು. ಓ, ಇದೆಲ್ಲ ಸಕ್ಸಸ್ ಪೂರ್ತಿ ಆದ್ಮೇಲೆ ಮದುವೆ ಮಾಡೋದು ಅಂತನಾ? ಅಲ್ಲದ ಕೆಲಸಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ. ಈಗ ಅದು ಮದುವೆನೂ ಆಗೋದು ಅಂತ ಕೇಳ್ಬೇಕಿತ್ತು ಗುರುಗಳೇ. ಈಗ ನಿಮಗೆ ಮದುವೆ ಬಗ್ಗೆ ಬೇಕಾ, ಕೆಲಸದ ಬಗ್ಗೆ ಬೇಕಾ? ಮದುವೆ ಬಗ್ಗೆನೂ ಬೇಕು, ಕೆಲಸದ್ದು ಬೇಕು. ಎರಡರಾಗ ಯಾವ್ದು ಮಾರ್ಗ ಹೇಳ್ತೀರಿ ನೀವು? ಅದು ಸೂಚಿನಿ. ದಪ್ಪಾಗಿದ್ದಾನ, ಸಣ್ಣಾಗಿದ್ದಾನ ನಿಮ್ಮ ಮಗ? ಒಂದು ಮೀಡಿಯಂ ಅದಾನ. ಓಕೆ, ಚೆನ್ನಾಗಿದ್ದಾನೆ, ಆರೋಗ್ಯ ಚೆನ್ನಾಗಿದ್ದಾನೆ. ಅವನಿಗೆ ಮಂಡಿ ನೋವು, ಇಮ್ಮಡಿ ನೋವು ಎರಡರಲ್ಲಿ ಯಾವ್ದು ಹೇಳಿದಾನೆ ನಿಮ್ಗೆ ಗೊತ್ತು? ಅದೇನು ಹೇಳಿಲ್ಲ ಸುಂದರ. ಓಕೆ, ಅವನ ಉಸಿರಾಟದಲ್ಲಿ ನಿಮಗೆ ಯಾವಾಗಾದ್ರೂ ಡೌಟ್ ಬಂದು ಅವನು ಮಲಗ್ತಕ್ಕಂಥ ಸನ್ನಿವೇಶವನ್ನು ನೋಡಿದ್ರೆ ನಿಮಗೆ ಉಸಿರಾಟ ಸಮಸ್ಯೆ ಗೊತ್ತಾಗಿದೆ ಅಂದರೆ ಅವನು ಸ್ವಲ್ಪ ಉಸಿರಾಟ ತುಂಬ ಸ್ಪೀಡು ಅಂದರೆ ಎದುರುಸಿರು ಅಂದರೆ ಗೊತ್ತಾ ನಿಮಗೆ? ಗೊತ್ತಾಗ್ತದೆ. ಆ ರೀತಿ ಸ್ವಲ್ಪ ಎದುರುಸಿರು ಬಿಡ್ತಾನೆ ಅವನು. ಹಾಂ, ಅಲ್ಲ, ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ. ಇಲ್ಲ, ಗೊತ್ತಾಗ್ತದೆ. ಮೆಟ್ಲತ್ಸಿ ಒಂದು 20 ಮೆಟ್ಲತ್ಸಿ ಕೆಳಗಡೆ ಇಳಿಸಿ ಒಂದ್ಸಲ. ಹ್ಞೂ ಸ್ವಾಮಿ. ತುಂಬ ಉಸಿರನ್ನ ಸ್ಪೀಡಾಗಿ ಬಿಡ್ತಾನೆ. ಹ್ಞೂ ಸ್ವಾಮಿ. ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂದರೆ, ಒಂದು ತಿಳ್ಕೊಳ್ಳಿ, ಪೂರ್ವಾಷಾಢ ನಕ್ಷತ್ರ ಬಂದಿದೆ ಅಂದರೆ ನಿಮಗೆ ಅಕ್ಕ ತಂಗಿಯರು ಎಷ್ಟು ಜನ? ನನಗೆ 4 ಜನ ಇದರ 4 ಜನ. ಒಬ್ಬರು ತೀರ್ಕೊಂಡಿದ್ದಾರೆ. ಯಾವಾಗ ತೀರ್ಕೊಂಡಿದ್ದು? ಈಗೊಂದು 5-6 ವರ್ಷ ಆಯಿತು. ಏನಾಗಿತ್ತು ಅಮ್ಮಂಗೆ? ಅವ್ರದ್ದು ಏಜ್ ಆಗಿತ್ತು ನೋಡಿ. ಆ ಅಮ್ಮ ಸುಮಂಗಲಿನ ಸತ್ತಿದ್ದು ಹೇಗೆ? ಸುಮಂಗಲಿ. ಹಾಂ, ಹಾಗಿರಬೇಕಾದ್ರೆ ಲೆಕ್ಕ ಹಾಕ್ಕೋಬೇಕು. ಪೂರ್ವಾಷಾಢ ನಕ್ಷತ್ರದ ಮಗು ಬಂದಿದೆ ಅಂದರೆ ತಂದೆಯ ಒಡಹುಟ್ಟಿದ ಅಕ್ಕ ತಂಗಿಯರು ಹಿಂಸೆಯಲ್ಲಿ ಅನಾರೋಗ್ಯದಿಂದ ನೆಮ್ಮದಿ ಇಲ್ಲದೆ ಸಂಸಾರಗಳನ್ನು ಮಾಡಿರೋ ಒಂದು ದೊಡ್ಡ ಸಾಹಸ. ಹೌದು. ಈ ಕಾರಣದಿಂದಾಗಿ ಇವರ ಹೊಟ್ಟೆಯಲ್ಲಿ ಹುಟ್ಟಿದೆ, ನೋಡ್ಕೊಳಪ್ಪ ನಿಮ್ಮ ಅಕ್ಕ ತಂಗಿಯರ ಹಣೆ ಬರ ಸರಿ ಮಾಡಪ್ಪ, ನೀನು ತಿಳ್ಕೊಂಡಿಲ್ವಲ್ಲ ಅಂತ ಇವನಿಗೆ ಮದುವೆ ಆಗ್ಬೇಕಾದ್ರೆ ಕಷ್ಟ, ಕೆಲಸ ಸಿಗಬೇಕಾದ್ರೆ ಕಷ್ಟ, ನೆಮ್ಮದಿಯಾಗಿರ್ಬೇಕಾದ್ರೆ ಕಷ್ಟ, ಉಸಿರಾಡಬೇಕಾದ್ರೆ ಕಷ್ಟ. ಎಂತ ಅನುಭವಿಸ್ಬೇಕಾಗತ್ತೆ ಹುಡುಗ. ಈಗ ಇವನಿಗೆ ಕೆಲಸನ ಮದುವೆನ ಮುಖ್ಯ ಅನ್ನೋದಕ್ಕಿನ್ನ ನಮ್ಮ ವಂಶದಲ್ಲಿ ನಡೆದಿರ್ತಕ್ಕಂಥ ಘೋರವಾದ ಘಟನೆಗಳನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತರ್ತಾರೆ ಅನ್ನೋ ಸತ್ಯ ಯಾರಿಗೆ ತಿಳ್ಕೊಂಡಿದ್ದಾರೆ? ಯಜಮಾನ, ನಾನು ಹೇಳಿದ ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಸರಿ ಮಾಡಿ. ಏನು ಸರಿ ಮಾಡಬೇಕು ಅಂದರೆ, ವಯಸ್ಸಾಯಿತು ಹೋಗ್ಬಿಟ್ರು ಅನ್ನೋ ಪ್ರಶ್ನೆ ಅಲ್ಲ. ಒಂದು ಕುಟುಂಬದಲ್ಲಿ ಸುಮಂಗಲಿಯಾಗಿ ಹೋಗಬೇಕಾದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ನಿಮ್ಮ ಕುಟುಂಬವನ್ನು ಸರಿ ಮಾಡಿಕೊಳ್ಳೋ ಮೂರ್ಖರ ಅಂತ ಹೇಳಿ ಅವರು ಪ್ರಾಣವನ್ನು ಬಲಿ ಕೊಡ್ತಾರೆ.
ನಾವು ಏನೋ ಆಗಿತ್ತು ಹೋಗ್ಬಿಟ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಹುಷಾರಿರಲಿಲ್ಲ ಹಂಗಾಗಿತ್ತು ಕತೆ ಹೇಳ್ಕೊಂಡು ಮುಚ್ಚಾಕ್ಬಿಡ್ತೀವಿ. ಅಲ್ಲ, ಒಂದು ಕುಟುಂಬದಲ್ಲಿ ಸಾವು ಅಂತ ಆದಾಗ ಸಾವಿನ ಮೂಲ ಕಾರಣ ನಮ್ಮ ಕುಟುಂಬದಲ್ಲಿ ಹುಟ್ಟಿರೋ ಮಕ್ಕಳಲ್ಲಿರುತ್ತೆ. ಈ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಮ್ಮ ದೇಶದಲ್ಲಿ ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಮತ್ತು ಮಕ್ಕಳಿಗೆ ಕೆಲಸ ಮಾಡಿಸೋದ, ಕೆಲಸಕ್ಕೆ ಕಳ್ಸೋದ, ಮದುವೆ ಮಾಡೋದ, ಈ ಥರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ. ಸಿಕ್ಕಾಕೊಳ್ಳೋದಕ್ಕಿಂತ ಈ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಗಾಬರಿ ಆಗಬೇಡಿ. ಕರೆಕ್ಟಾಗಿ ತಿಳ್ಕೊಂಡು ಮದುವೆನೂ ಆಗುತ್ತೆ, ಕೆಲಸನೂ ಆಗುತ್ತೆ, ನೀವು ನೆಮ್ಮದಿ ಪಡ್ತೀರಾ. ಮತ್ತು ನೀವು ಮಾಡಬೇಕಾದದ್ದು ಕುಟುಂಬಕ್ಕೋಸ್ಕರವಾಗಿ ಮಾಡಬೇಕಾದ ಪ್ರಾಯಶ್ಚಿತ್ತವನ್ನು ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ವಸಂತ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಾ ಇದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಗೊತ್ತಿಲ್ಲ, ಋಷಭ ರಾಶಿ, ರೋಹಿಣಿ ನಕ್ಷತ್ರ ಗೊತ್ತು. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಸರ್. ಅಲ್ಲ, ನೀನೇ ಹೇಳ್ಬಿಟ್ಟಲ್ಲಮ್ಮ ರೋಹಿಣಿ ನಕ್ಷತ್ರ ಅಂತ ಗೊತ್ತಿಲ್ಲ ಅಂತ ಅಂತಿದ್ಯಾ? ಏನು ಮಾತಾಡ್ತೀವಿ ಅಂತ ಗೊತ್ತಿರಲ್ಲ. ಏನು ಓದ್ತಿದ್ಯಮ್ಮ? ಗುರುಜಿ ನಾನು ಓದಿಲ್ಲ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಚಿಕ್ಕುತ್ರ ತೀರೋದ್ರು. ಫಸ್ಟ್ ತೀರ್ಕೊಂಡಿದ್ಯಾರೋ? ಫಸ್ಟು ಅಮ್ಮ, ಆಮೇಲೆ ತಂದೆ. ಏನಾಗಿತ್ತು ಅಮ್ಮಂಗೆ? ಅಮ್ಮನಿಗೆ ಏನೋ ಗಾಲ್ ತುಂಬ್ತಾರ ಆಗಿತ್ತು, ತೀರೋಯ್ತು. ನಿನ್ಗೆ ಎಷ್ಟು ವಯಸ್ಸು ಇವಾಗ? ನನಗೆ 34. ಮದುವೆ? ಮದುವೆ ಆಗಿತ್ತು ಗುರುಜಿ. ಅವರು ಅನಾಥ ಅನ್ಕೊಂಡು ನನ್ನ ಮದುವೆ ಮಾಡ್ಕೊಬಂದ್ರು. ಮದುವೆ ಮಾಡ್ಕೊಬಂದು ಸಾಯಂಕಾಲ ನಾನು ಒಂದು ಫೋನ್ ಕಾಲ್ ಬಂತು. ಹಾಂ. ಅಲ್ಲಿಂದ ಈಚೆಗೆ ನಮ್ಮ ಸಂಸಾರ ಹೊಂಟೋಯ್ತು. ಇವಾಗ ಅವ್ರ ಮನೆ ಬಿಟ್ಟು ಅವ್ರ ಜೊತೆಗೆ ಹೊರಟೋದ್ರೆ ಬೇರೆಯವ್ರ ಜೊತೆ ಹೋದ್ರೆ ಗೊತ್ತಿಲ್ಲ. ಅವ್ರ ಮನೇಲಿ ಇಲ್ಲ ಗುರುಜಿ. ನನಗೆ ತುಂಬಾ ನೋವು. ಅದಕ್ಕೆ ನನಗೆ ಮದುವೆ ಮಾಡಿಕೊಂಡು ಸಾಯಂಕಾಲನೇ ಬಂತ ಫೋನು? ಫೋನ್ ಬಂತು. ಎಂತ ಅದೃಷ್ಟವಂತೆ ನೋಡಮ್ಮ, ಒಂದೇ ದಿನ. ಹೌದು ಗುರುಜಿ. ಈಗ ಈ ರೀತಿ ನಕ್ಷತ್ರವನ್ನು ನೋಡ್ದೇನೆ ಗುರುತಿಸ್ದೆ ಮದುವೆಗಳು ಮಾಡ್ತಾರಲ್ಲ, ಇವ್ರಿಗಳೆಲ್ಲ ಹೇಳೋರಿಗೆ ಮಾಡೋರಿಗೆಲ್ಲ ಯಾವ ಕಂಬು ಕಟ್ಟಬೇಕು ಯೋಚನೆ ಮಾಡಮ್ಮ. ಎಷ್ಟು ಅನ್ಯಾಯದ ಮಕ್ಕಳನ್ನ ಅನ್ಯಾಯ ಮಾಡ್ತಾರೆ ಅಲ್ವಾ? ಓಕೆ, ಒಂದು ವಿಷಯ ಅಮ್ಮ, ಅವ್ನು ಹೋಗಿ ತುಂಬ ಒಳ್ಳೆಯದಾಯ್ತು. ಕಾಟ ಕೊಡಲಿಲ್ವಲ್ಲ ಸದ್ಯ ಜೊತೆಲಿ ಇದ್ಕೊಂಡು ನಿನಗೆ ಖುಷಿ ಪಡು. ನಿನಗೆ ಕಾಟ ಕೊಡದೆ ಟಾಟಾ ಮಾಡೋದ್ನೆಲ್ಲ ಖುಷಿ ಪಡು. ಆಮೇಲೆ ಇನ್ನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಹೇಳಕ್ಕೆ ಅಧಿಕಾರ ಇಲ್ಲ, ಆದರೂ ಹೇಳ್ಬಿಡ್ತೀನಿ. ಹೇಳ, ನಿಮ್ಮ ಅಮ್ಮನಿಗೆ ಮೊದಲು ಏನು ಮಾಡಬೇಕು ಅದು ಮಾಡು ತಾಯಿ. ಈಗ ನಿನಗೊಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಯಾರೋ ಹಿಂದೆ ಬೀಳ್ತಾರೆ, ಅವರು ನಿನ್ನ ಅವಾಯ್ಡ್ ಮಾಡ್ತಾರೆ, ನೀನು ಅವ್ರನ್ನ ಅವಾಯ್ಡ್ ಮಾಡ್ತೀಯ. ಈ ಜೀವನದಲ್ಲಿ ನೀನು ಹೆಂಗೆ ಬದುಕೋಕ್ಕಾಗತ್ತೆ? ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀಯ ಇದನ್ನ? ಹೇಳೋಕ್ಕೂ ಆಗಲ್ಲ, ಸುಮ್ಮನಿರೋಕ್ಕೂ ಆಗಲ್ಲ. ಇದು ಬೇಕೇ ನಮ್ಮ ಜೀವನ? ಅದಕ್ಕೆ ಕಾಲ್ ಸಿಕ್ತು ನನಗೆ ಇವತ್ತು. 3-4 ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ. ಅಲ್ಲ, ನೀನು ಬರೇ ಕುಂತುತ್ತಾವೆ ತಿಳ್ಕೊಬೇಕು ಅಂದರೆ ಪ್ರಯತ್ನ ಮಾಡು. ಯಾಕಾಯಿತು ನನ್ನ ಜೀವನ, ಯಾಕಾಯಿತು ಮದುವೆ ದಿನನೇ ಡಿಸಪಾಯಿಂಟ್ ಯಾಕಾಯಿತು? ಯಾಕಮ್ಮ ತಿಳ್ಕೊಬಾರ್ದೇನಮ್ಮ? ಒಂದು ನಿಮಿಷ, ಅದೇ ಹಳೆ ಕತೆ ಬಿಡು, ಅದು ಹಳೆಯದು ಬಿಡು. ಅವನು ಅನಾಥ ಆಗಿರೋ ಅಷ್ಟೇ, 5 ಸ್ಟಾರ್ ಸ್ಟ್ಯಾಂಡರ್ಡಲ್ಲಿ ಇದ್ರೂ ಅಷ್ಟೇ. ರೋಹಿಣಿ ನಕ್ಷತ್ರಕ್ಕೆ ದಾಂಪತ್ಯ ಚೆನ್ನಾಗಿ ಇಲ್ಲ, ಇರುವುದಿಲ್ಲ, ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಏನು ಎಳ್ಕೊಂಡು ಪಳ್ಕೊಂಡು ಹೋಗ್ಬೇಕಷ್ಟೇ. ಯಾವುದೇ ಕಾರಣಕ್ಕೂ ಅಷ್ಟೇ. ಮದುವೆಗಳು ನಕ್ಷತ್ರದ ಸತ್ಯವನ್ನು ತಿಳಿಯದೆ ಯಾವುದೇ ತಂದೆ ತಾಯಿ ಮದುವೆಗಳನ್ನು ಮಾಡಿಸುವುದೇ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಅವ್ರ ಭವಿಷ್ಯ ಕೇಳಕ್ಕೆ ಹೋಗಬೇಡಿ, ನೀವು ತಿಳ್ಕೊಳ್ಳಿ. ಶಾಸ್ತ್ರ ಹೇಳೋರನ್ನ ನಂಬಿಟ್ಟು ದಯವಿಟ್ಟು ಮದುವೆಗಳನ್ನು ಮಾಡಿಸಬೇಡಿ. ಶಾಸ್ತ್ರ ಹೇಳುವುದನ್ನು ಯಾವ ಕಾರಣಕ್ಕೂ ನಂಬಬೇಡಿ. ಅವರು ಹೇಳಿದ್ದೇ ಸತ್ಯ ಅಂತ ಹೆಣ್ಣು ಗಂಡನ್ನು ಹೊಂದಾಣಿಕೆ ಮಾಡಬೇಡಿ. ಇದರಂಥ ಅಪರಾಧದ ಕೆಲಸ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಇದು ಅಪರಾಧ ಅಂತ ಹೆಂಗೆ ಹೇಳ್ತೀನಿ ಅಂತ ಯಾರು ಬಂದರೆ ಅವ್ರಿಗೈತೆ ಮಾರಿ ಹಬ್ಬ. ನಾನು ಮಾಡ್ತೀನಿ ಇಂಥವ್ರು ಕೇಳಿದ್ರೆ. ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಅವ್ರಿಗೆ ಮಾರಿ ಹಬ್ಬ ಮಾಡ್ತೀನಿ, ನಮ್ಗೆ ಗೊತ್ತಿದೆ. ಯಾಕೆ ಅಂದರೆ ಸುಳ್ಳನ್ನು ಹೇಳಿ ದಾರಿ ತಪ್ಪಿಸುವಂಥ ಒಂದು ಕೆಟ್ಟ ಚಾಳಿ ನಮ್ಮ ಭಾರತ ದೇಶದ ಒಂದು ಶಾಪವಾಗಿ ನಿಂತ್ಕೊಂಡಿದೆ. ಅವರಿಂದ ನೀವು ಅಲ್ಲಿ ನಿಂತ್ಕೋಬೇಡಿ, ಅವ್ರೇನೋ ಹೇಳ್ಕೊಳ್ಳಿ. ಬಟ್ ನೀವೇನು ಮಾಡ್ತೀರಾ ಅಂದರೆ ಮ್ಯಾಚಿಂಗ್ ಹೆಣ್ಣು ಗಂಡು ಮದುವೆ ದಯವಿಟ್ಟು ಒಪ್ಪಬೇಡಿ. ಅದು ಸುಳ್ಳು ಸುಳ್ಳು ಸುಳ್ಳು. ಮ್ಯಾಚಿಂಗ್ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಇಲ್ಲಿವರೆಗೂ ಪ್ರಪಂಚದ ಇತಿಹಾಸದಲ್ಲಿ ಮ್ಯಾಚಿಂಗ್ ಮಾಡಿ ಮದುವೆ ಮಾಡಿರ್ತಕ್ಕಂಥದ್ದು ಯಾವುದಾದ್ರು ಉಳಿದಿದೆಯಾ? ದಯವಿಟ್ಟು ನೋಡಿ. ಪ್ರಪಂಚದ ಇತಿಹಾಸದಲ್ಲಿ ಮ್ಯಾಚಿಂಗ್ ಮಾಡಿ ಮದುವೆ ಆಗಿರ್ತಕ್ಕಂಥವ್ರು ಯಾರು ನೆಮ್ಮದಿಯಾಗಿ ಆರೋಗ್ಯಗಿದ್ದಾರಾ? ಇಲ್ಲ. ಅಂದಮೇಲೆ ಈ ಸುಳ್ಳನ್ನು ಯಾಕೆ ನಂಬ್ತೀರಾ? ಈ ಮ್ಯಾಚಿಂಗ್ ಯಾಕೆ ತಗೋತೀರಾ? ಮಕ್ಕಳನ್ನು ಯಾಕೆ ದಾರಿ ತಪ್ಪಿಸ್ಬೇಕು? ಯಾರೋ ಹೇಳಿದ್ದನ್ನು ನೀವು ಯಾಕೆ ತಗೋತೀರಾ? ಎಲ್ಲೋ ಇರೋ ಹೆಣ್ಣು, ಎಲ್ಲೋ ಇರೋ ಗಂಡು, ಇವರಿಬ್ಬರು ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಯಾವನ ಅಧಿಕಾರ ಕೊಟ್ಟಿದ್ದು ಹೇಳ್ದವನಿಗೆ? ನಾನು ಇದನ್ನು ಕೇಳ್ತೀನಿ. ಹೇಳೋಂಗೆ ಅಧಿಕಾರ ಕೊಟ್ಟಿದ್ದು ಯಾರು?
ಇವರಿಬ್ಬರನ್ನು ಮಾಡಿ ಒಳ್ಳೇದಾಗತ್ತೆ ಅಂತ ಯಾವ ಆಧಾರದಲ್ಲಿ ಹೇಳ್ತಾನೆ ಅವನು ಹೇಳೋನು? ಏನು ಮಾಡಬೇಕು ಇವರಿಗೆ? ಎಲ್ಲಿ ರಿಪೇರಿ ಮಾಡಬೇಕು ಇವರುಗಳಿಗೆ? ಅವ್ರಿಗೊಂದು ಸೈಡ್ ಬಿಡಿ, ನೀವುಗಳು ಯಾಕೆ ಹೋಗಿ ನಂಬ್ತೀರಾ ಅದನ್ನು? ಯಾರು ನಂಬ ಸ್ವಾಮಿ ಅನ್ಕೋಬೇಡಿ. ನೀವು ಜ್ಞಾನವಂತರಾಗಿ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕೆ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ನಿಮ್ಮನ್ನೆಲ್ಲ ಬೆಳೆದು ಹೇಳಿಸೋದು. ಬೆಳೆದು ಹೇಳಿಸೋದು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು. ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಕಣ್ಬಿಡಿ. ಸ್ವಲ್ಪ ಪ್ರಪಂಚ ಈ ಕಡೆ ನೋಡಿ. ಯಾರೋ ಹೇಳಿದ್ದನ್ನು ನಂಬೇಡಿ, ಯಾರೋ ಹೇಳಿದ್ದನ್ನು ಕೇಳಬೇಡಿ. ಯಾವುದೋ ಪುಸ್ತಕ ಮ್ಯಾಗ್ಝಿನ್ ನೋಡಿಬಿಟ್ಟು ಜೀವನದಲ್ಲಿ ಬದುಕಕ್ಕೆ ಹೋಗಬೇಡಿ. ನೀವೇ ಸತ್ಯವಂತರಾಗಬೇಕು, ನೀವೇ ಜ್ಞಾನವಂತರಾಗಬೇಕು. ಇದಕ್ಕೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ದೊಡ್ಡ ಪಾಠಶಾಲೆ ಏನು ಬೇಕಾಗಿಲ್ಲ. ನೀವು ಮನಸ್ಸು ಮಾಡೋದು ಆದರೆ ಆ ಪಾಠಶಾಲೆ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಮನೆಯನ್ನೇ ಪಾಠಶಾಲೆಯನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೊಂದು ಪಾಠಶಾಲೆ ತೆಗಿರಿ, ಅದೇ ನಿಮ್ಮ ಕುಟುಂಬವಾಗತ್ತೆ. ಅಷ್ಟೊಂದು ಸುಲಭವಾಗಿ ಇರ್ತಕ್ಕಂಥ ವಿಚಾರವನ್ನು ಯಾಕೆ ಇಷ್ಟೊಂದು ಸಮಸ್ಯೆಯಲ್ಲಿ ಎಳ್ಕೊಂಡು ಹೋಗಬೇಕು? ಅಮ್ಮ ನೀನು ಆ ಕೆಲಸ ಮಾಡು. ಮೊದಲು ನೀನು ತಿಳ್ಕೊಳ್ಳೋದೇ ಆದರೆ ನನ್ನ ಮುಂದಿನ ದಾರಿ ಏನು? ನಂಬರ್ 1, ನಾನು ಏನು ತಪ್ಪು ಮಾಡಿದ್ದೀನಿ. ನಂಬರ್ 2, ಏನು ತಪ್ಪಲ್ಲ, ನಿಮ್ಮ ಅಮ್ಮನಿಗೆ ಊಟ ಹಾಕಬೇಕು. ಅದನ್ನು ನಿನ್ನ ಕೈಲಿ ಮಾಡಿಸೋದೇ ಆದರೆ ಬೇಕಾದ್ರೆ ಹೇಳ್ಕೊಡ್ತೀನಿ. ಲೈಫ್ ಆಟೋಮೆಟಿಕ್ ಓಪನ್ ಆಗುತ್ತೆ. ನೀನು ದಾರಿಯನ್ನು ಹುಡುಕಬೇಡ, ದಾರಿ ನಿನ್ನನ್ನೇ ಹುಡ್ಕೊಂಬರುತ್ತೆ. ಪ್ರತಿ ತಂದೆ ತಾಯಿಗಳು ಯಾರೇ ಆಗಲಿ ತಿಳ್ಕೊಳ್ಳಿ, ಮಕ್ಕಳಿಗೆ ನೀವು ಹುಡುಕಿ ಮದುವೆಯನ್ನು ಮಾಡಬೇಡಿ. ಹೆಣ್ಣಿರಲಿ ಗಂಡಿರಲಿ, ಆ ಹುಡುಕೊಂಡು ನಿಮ್ಮ ಮನೆಗೆ ಬರುತ್ತೆ, ಫೋನ್ ಮೂಲಕ ಬರುತ್ತೆ, ಎಲ್ಲೋ ಮದುವೆ ಮನೇಲಿ ಸೆಟ್ ಆಗುತ್ತೆ, ರೈಲ್ವೆ ಸ್ಟೇಷನ್ ಸೆಟ್ ಆಗುತ್ತೆ. ಆ ಥರ ಮದುವೆ ಭಗವತ್ ಪ್ರಸಾದ. ನೀವು ಹುಡ್ಕೊಂಡು ಬ್ರೋಕರ್ ಮೇಲೆ ಕೊಟ್ಟು ಅವರು ಹೇಳಿದ ಮೇಲೆ ನಂಬಿಕೊಂಡು ಮದುವೆಗಳನ್ನ ದಯವಿಟ್ಟು ಮಾಡಬೇಡಿ. ಶಾಸ್ತ್ರ ಕೇಳಬೇಡಿ. ಒಂದಂತೂ ಸತ್ಯ, ನಿಮ್ಮಲ್ಲಿ ಇರ್ತಕ್ಕಂಥ ಸತ್ಯವನ್ನು ಅಮ್ಮ ಪ್ರಯತ್ನ ಮಾಡು. ನೀನು ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಅಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಮ್ಯಾಚಿಂಗೇ ನೋಡಿ ಮದುವೆ ಮಾಡಬಾರ್ದು ಅಂತ ಹೇಳಿದ್ರೆ ಈಗ ಅದನ್ನೇ ಮಾಡ್ತಿದಾರಲ್ಲ ಗುರುಗಳೇ ಎಲ್ಲರೂ. ಅಮ್ಮ ನಾನು ಇದನ್ನ ಅಷ್ಟು ಸಲ ಏನಕ್ಕೆ ಕೇಳಿದೆ ಅಂದರೆ, ಗುರುಗಳೇ, ಈ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಯಾವಾಗ ಹೋಗೋದು? ಮ್ಯಾಚಿಂಗ್ ಅನ್ನೋದು ಕೆಟ್ಟ ಅಭ್ಯಾಸ ಅನ್ನುವಂಥದ್ದು. ಕೆಟ್ಟ ಅಭ್ಯಾಸ ಅಲ್ಲ, ಅದೊಂಥರ ಕ್ಯಾನ್ಸರ್ಗೆ ಮೆಡಿಸಿನ್ ಐತೆ. ಈ ಲೆಕ್ಕಕ್ಕೆ ಹಾಕೊಂಡ್ರೆ ಇದಕ್ಕೆ ಮೆಡಿಸಿನ್ ಸಿಕ್ಕಿಲ್ಲ ಇನ್ನಿವರೆಗೂ. ನೀವು ವಿಚಾರ ಇಷ್ಟೇ. ಗುರುಗಳೇ, ಒಬ್ಬ ಪುರೋಹಿತನಾದವರಾಗಲಿ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದು ಬೇಡ. ಅವ್ರು ಏನು ಕಲ್ತಿರ್ತಾರೋ ಅದು ಹೇಳ್ತಾರೆ. ನಾವು ಯೋಚನೆ ಮಾಡಬೇಕು. ಯಾರು ಶಾಸ್ತ್ರ ಕೇಳಕ್ಕೆ ಹೋಗೋರು ಯೋಚನೆ ಮಾಡಬೇಕು. ಹುಡುಗ ಎಲ್ಲೋ ಒಂದು ಕಡೆ ಇರ್ತಾನೆ, ಹುಡುಗಿ ಎಲ್ಲೋ ಒಂದು ಕಡೆ ಇರ್ತಾಳೆ. ಹೌದಾ? ಇವರಿಬ್ಬರನ್ನ ಪುರೋಹಿತ ನೋಡಿರಲ್ಲ. ನೋಡಿರಲ್ಲ. ಈಗ ಹುಡುಗಿ ಮನೆಯವರು ಹುಡುಗನ ಮನೆಯವರು ನೋಡಿರಲ್ಲ, ಹುಡುಗನ ಮನೆಯವರು ಹುಡುಗಿ ಮನೆಯವರು ನೋಡಿರಲ್ಲ. ಅಂದ್ರೆ ಹೆಣ್ಣು ಗಂಡು ನೋಡಿರ್ತಾರೆ ಅಷ್ಟೇ. ಅವರ ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ನೋಡಿರಲ್ಲ. ಏನು, ಹುಡುಗಿ ಬೇಗ ಮಲ್ಕೊಂಡು ಬೇಗ ಹೇಳ್ತಾಳ, ಹುಡುಗ ಬೇಗ ಮಲ್ಗಿ ಬೇಗ ಹೇಳ್ತಾನ. ಅಮ್ಮ ಇದು ಒಂದನ್ನು ತಿಳ್ಕೊಂಬಿಟ್ರೆ ಮ್ಯಾಚಿಂಗ್ ಅವರೇ ಮಾಡ್ಕೋಬೋದು, ಇನ್ನೇನು ಬೇಡ. ಮಲ್ಗೋದು ಎದ್ದೇಳೋದು, ಮಲಗೋದು ಹೇಳೋದು, ಎಚ್ಚರಿಕೆ. ಕರೆಕ್ಟ್ ಟೈಮ್ ಮಲಗ್ತಾ ಇದ್ರೆ ಹೇಳ್ತಾ ಇದ್ದಾರೆ ಅಂದರೆ ಅರೇ ಯಾವುದೂ ಕೇಳೋದು ಬೇಡ ರೀ. ಅಮಾವಾಸ್ಯೆ, ಅರ್ಧ ರಾತ್ರಿ, ಯಮಗಂಡ ಕಾಲ ಆಗಿರಲಿ, ಏನೂ ಆಗಲ್ಲ. ಈ ಸತ್ಯವನ್ನು ತಿಳಿದೆ ಯಾರೋ ಹೇಳೋದನ್ನು ನಾವು ನಂಬ್ಕೊಂಡು ಅವ್ರು ಹೇಳಿ ಸತ್ಯ ಅಂದ್ಕೊಂಡು ಅವ್ರ ಹಿಂದೆ ಬಿದ್ದು ಅವ್ರು ಹೇಳೋದಕ್ಕೆಲ್ಲ ಒಪ್ಪಿಕೊಂಡು ಮಾಡಿಸಿ ಮಕ್ಕಳನ್ನ ಯಾಕೆ ದಾರಿ ತಪ್ಪಿಸ್ಬೇಕು? ತಪ್ಪಲ್ವಾ ಇದು? ಮಲಗೋದು ಒಂದರಿಂದ ಹೇಗೆ ಮ್ಯಾಚಿಂಗ್ ಮಾಡ್ಕೊಳಕ್ಕಾಗ? ಅದು ಹೇಳ್ತಾ ಹೋಗೋದು, ಕರೆಕ್ಟ್ ಟೈಮ್ಗೆ ಮಲಗೋದು ಹೇಳೋದು ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಇದನ್ನ ರಿಪೇರಿ ಮಾಡ್ಕೊಳಕ್ಕೆ 2-3 ವರ್ಷ ಬೇಕು. 2-3 ವರ್ಷ ಬೇಕು. ಯಾಕೆ ಅಂದ್ರೆ ನಾವು ವಾಸ ಮಾಡುತ್ತಿರುವ ನೆಲ ಇದೆಯಲ್ಲ, ಮನೆಯ ನೆಲ, ಆ ನೆಲದಲ್ಲಿದೆ ಈ ಸತ್ಯ. ನೆಲದಲ್ಲಿ, ಪ್ರತಿ ಮನೆಯಲ್ಲಿ ವಾಸ ಮಾಡುವ ನೆಲದಲ್ಲಿ ಆ ಮನೆಯ ಕುಟುಂಬದ ನಿದ್ದೆ ಮಾಡ್ತಕ್ಕಂಥ ಸತ್ಯಾಂಶ ಅಡಗಿದೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಶ್ರೀದೇವಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊಬೇಕಿತ್ತು ರೀ. ಯಾರ್ದಾರು ಒಬ್ರದ್ದು ನಕ್ಷತ್ರ ತಿಳಿಸಿ. ನನ್ನ ಮಗ ಭರಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಏನಮ್ಮ ಇಷ್ಟು ಸ್ಲೋ ಮಾತಾಡ್ತೀಯ ತಾಯಿ? ಭರಣಿ ನಕ್ಷತ್ರ ಎಷ್ಟು ವಯಸ್ಸು? ನನ್ನ ಮಗನ ಬಗ್ಗೆ. ಭರಣಿ ನಕ್ಷತ್ರ ವಯಸ್ಸೆಷ್ಟಮ್ಮ? ಭರಣಿ ನಕ್ಷತ್ರ ವಯಸ್ಸೆಷ್ಟು? ವಯಸ್ಸು 23 ರೀ ಗುರುಜಿ. ಅದೇಳಕ್ಕೂ 23. ಏನ್ ಕಷ್ಟಪಡ್ತೀಯಮ್ಮ? ಏನ್ ಮಾಡ್ತಾವನೆ? ನೋಡ್ಕೊಂಡು ಮಾತಾಡ್ಬೇಡಿ, ಕರೆ ಕಟ್ ಆಗುತ್ತೆ. ಏನ್ ಮಾಡ್ತಾವನೆ? ಇಂಜಿನಿಯರ್ ಓದ್ತದಾನೆ ಗುರುಜಿ. ಚೆನ್ನಾಗಿ ಓದ್ತಾ ಇದ್ದಾನಾ? ಓದ್ತದಾನೆ, ಜಾಬ್ ಆಗಿಲ್ಲ ಗುರುಜಿನ. ಈಗ ಏನಾಗ್ಬೇಕಿತ್ತು ಅವನಿಗೆ? ಅವಂದು ಇದೇ ನಕ್ಷತ್ರ ಆರೋಗ್ಯ ಬಗ್ಗೆ ಕೇಳ. ಅಮ್ಮ ನಿಂದು ಪ್ರಶ್ನೆ ಕೇಳಕ್ ಬರ್ತಾ ಇಲ್ಲ. ನೀನ್ ಹಿಂಗೆ ಅರ್ಧಂಬರ್ಧ ನುಂಗ್ಕೊಂಡು ಮಾತಾಡ, ನಾನೇನು ಮಾಡಕ್ಕಾಗಲ್ಲ. ಅವ್ರದ್ದು ಆರೋಗ್ಯ ತಿಳಿಸ್ಬೇಕಂತೆ ಗುರುಗಳೇ. ಭರಣಿ ನಕ್ಷತ್ರದವರ ಆರೋಗ್ಯ ಬೇಕಂತೆ ಅವರಿಗೆ. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ಇದು ಫಾರ್ಮರ್, ಒಕ್ಕಲಿಗೆ, ಇದು ಒಕ್ಕಲ್ತನ ಮಾಡ್ತೇವೆ. ಓಕೆ. ಅವನಿಗೆ ಗಂಟ್ಲಲ್ಲಿ
ಸಮಸ್ಯೆ ಶೀತನ ಏನು ಕಂಡಿಡ್ದೀಯ ನಿಮ್ಮ ಮಗನಿಗೆ? ಮೂಗಲ್ಲಿ ಶೀತನ, ಗಂಟ್ಲಲ್ಲಿ ಶೀತನ? ಮೂಗಿನಲ್ಲಿ ಶೀತ ಅಂತ. ಈಗ ಮೂಗಲ್ಲಿ ಶೀತ ಆದರೆ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಏನಾಗಿದೆ ಅಂತ ಗೊತ್ತಾ? ಇಲ್ಲ ಗುರುಜಿ, ಅದಕ್ಕೆ ಕೇಳ. ಅಲ್ಲಮ್ಮ, ಅದಕ್ಕೆ ಕೇಳ್ತೀಯ ಅಂತ 21-22 ವರ್ಷ ಆದಮೇಲೆ ಈಗ ಕೇಳಕ್ಕೆ ಬಂದಿದೀಯಾ ಅಂದರೆ ಎಂಥ ನೀನು ಅದೃಷ್ಟವಂತೆ ಲೆಕ್ಕ ಹಾಕೋ. ಎಷ್ಟು ಜವಾಬ್ದಾರಿ ಇದೆ ತಾಯಿ ಅನ್ನಿಸ್ಕೊಂಡೋಳು ನಿನಗೆ. ಏನು ಮಕ್ಕಳು ಅಂದರೆ ಏನು ಅನ್ಕೊಂಬಿಟ್ರಿ? ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಬ್ಯಾಗಲ್ಲಿ ಹಾಕ್ಕೊಂಬತ್ತಿರಲ್ಲ, ಹಂಗೆ ಅನ್ಕೊಂಬಿಟ್ರಾ? ಗಂಟ್ಲು ಮೂಗು ಮನುಷ್ಯನಿಗೆ ಪ್ರಾಣ ಇರುವಂಥ ಸನ್ನಿವೇಶ. ಹೌದು. ಅದೇ ಚೆನ್ನಾಗಿಲ್ಲ ಅಂದರೆ ಮಕ್ಕಳಿಗೆ ಮುಂದೆ ಏನು ಅಂತ ಕೇಳ್ತಿರಲ್ಲ. ನೀವು ಎಷ್ಟರ ಮಟ್ಟಿಗೆ ಬುದ್ಧಿವಂತರ್ರಿ ನೀವು? 21-22 ವರ್ಷ ಆದರೂ ಮಗುವಿನ ಉಸಿರಾಟದ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಅಪ್ಪ ಅಮ್ಮ ಆಗಬೇಕು? ಆಮೇಲೆ ಹೋಗಿ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ? ಯಾವನು ಹೇಳ್ತಾನೆ ಇದು ಕುತ್ರ? ಯಾವನು ಹುಟ್ಟಿಲ್ಲ ಭಾರತ ದೇಶದಲ್ಲಿ. ದೇಹದ ಶಾಸ್ತ್ರವನ್ನು ತಿಳಿದಿರುವವನು ಇನ್ನೂ ಯಾವ ಕಾಲಕ್ಕೂ ಹುಟ್ಟಿಲ್ಲ. ಶಾಸ್ತ್ರ ಹೇಳೋನು ಕೋಟಿ ಜನ ಇದ್ದಾರೆ, ಲಾರಿ ತುಂಬಬಹುದು. ಆದರೆ ಒಂದು ಮಗು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಆ ದೇಹದಲ್ಲಿ ಯಾವ ಭಾಗ ಏನಾಗಿದೆ, ಏನಕ್ಕಾಗಿದೆ, ಏನು ಮಾಡಬೇಕು ಹೇಳೋನು ಯಾರು ಇದ್ದರೆ ಸನ್ಮಾನ ಮಾಡಿಬಿಡೋಣ. ಆ ಥರ ತಾಕತ್ತು ಹೊತ್ತಿರೋ ಒಂದು ಗಂಡಸಿದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಿರೂಪಿಸ್ ಮಾಡಬೇಕು. ಏನು ತರಬಾರ್ದು, ಬರೇ ಕೈಲೇ ಹೇಳಬೇಕು, ಮನುಷ್ಯನ ನೋಡಿ ಹೇಳಬೇಕು. ಈ ಸತ್ಯ ನಿಜಕ್ಕೂ ಒಳ್ಳೆಯದು. ಇದು ನೀವುಗಳು ಕಲ್ತ್ಕೋಬೇಕು. ಒಂದು ಮಗು ಹುಟ್ಟಿದ್ರೆ ನಕ್ಷತ್ರದಲ್ಲಿ ದೇಹದಲ್ಲಿ ಯಾವ ಭಾಗ ತಪ್ಪಾಗಿದೆ, ಅದಕ್ಕೆ ಕಾರಣ ಏನು, ಅದಕ್ಕೆ ನಾವೇನು ಮಾಡಬೇಕು. ನಂಬರ್ 1, ನಮ್ಮ ದೇಹದಲ್ಲಿ ಏನಾಗಿದೆ, ಮಕ್ಕಳಲ್ಲಿ ಏನಾಗಿದೆಯೋ ತಂದೆ ತಾಯಿಯಲ್ಲೂ ಇರುತ್ತದು. ಹೆಣ್ಣು ಮಕ್ಕಳ ಸಮಸ್ಯೆ ಯಾರಲ್ಲಿರುತ್ತೆ? ಗಂಡಸಲ್ಲಿರುತ್ತೆ. ಗಂಡು ಮಕ್ಕಳ ಸಮಸ್ಯೆ ಯಾರಲ್ಲಿರುತ್ತೆ? ತಾಯಿಯಲ್ಲಿರುತ್ತೆ. ಇದು ನೀವು ತಿಳ್ಕೊಳ್ರಿ. ಇಷ್ಟು ತಿಳ್ಕೊಂಡ್ರೆ ಸಾಕು, ಮಕ್ಕಳನ್ನ ಎಷ್ಟೋ ಪರಿವರ್ತನೆ ಮಾಡ್ಬೋದು. ಯಾರ ಹತ್ರನೂ ಹೋಗಿ ಕೇಳಿದ್ರೆ ಯಾವ ಕಾರಣಕ್ಕೂ ಎಲ್ಲೂ ನಿಮ್ಗೆ ಹೇಳಲಿಕ್ಕೆ ಯಾರೂ ಸಿಕ್ಕಲ್ಲ. ಮೊದಲು ನೀನು ನಿಮ್ಮ ಮಗನಿಗೆ ಬೆಳಗ್ಗೆ ಏಳುವಂಥ ಅಭ್ಯಾಸ, ರಾತ್ರಿ ಮಲಗುವಂಥ ಅಭ್ಯಾಸ ಒಂಚೂರು ಚೆನ್ನಾಗಿಲ್ಲ. ಇದನ್ನು ನೀನು ಇನ್ನೂ ತಿಳ್ಕೊಂಡಿಲ್ಲ. ಇನ್ ಕೇಸ್ ನೀನು ಹಿಂಗೆ ಆದರೆ ಆ ಹುಡುಗ ಕೆಲಸಕ್ಕೂ ಹೋಗಲ್ಲ, ಅವ್ನು ತಿರುಗೋ ಟರ್ನಿಂಗ್ ಪಾಯಿಂಟೇ ಬೇರೆ ಆಗುತ್ತೆ. ರೂಮ್ ಬಾಗಿಲು ಹಾಕೊಂಡು ಮಲ್ಕೋಬೇಕಾಗತ್ತೆ. ಅವನು ನೀವು ತೊಗೊಂಡೋಗಿ ತಿಂಡಿ ಕೊಡಬೇಕಾಗತ್ತೆ. ಆ ಪರಿಸ್ಥಿತಿಗೆ ಹೋಗುತ್ತೆ. ಯಾಕೆಂದರೆ ಉಸಿರು ಕಟ್ಟಿದ ನಕ್ಷತ್ರ ಯಾವುದು ಅಂದರೆ ಭರಣಿ. ತಲೆ ಭಾಗ ಪೂರ್ಣವಾಗಿ ಕೆಟ್ಟಿರುತ್ತೆ. ಕೋಪ, ಬೇಜಾರು, ಆವೇಶ. ಹೆಂಗೆ ರಿಪೇರಿ ಮಾಡ್ತೀರಾ ಹುಡುಗನ್ನ? ಹೆದರ್ಕೊಳ್ಳೋದಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಮೊದಲು. ಮುಂದೆ ಏನಾರು ಆಗಲಿ, ಕೆಲಸ ಆಗುತ್ತೋ ಮದುವೆ ಆಗುತ್ತೋ ಸೆಕೆಂಡ್ರಿ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅದನ್ನು ತೋರಿಸ್ಕೊಡ್ತೀನಿ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇರಿ ಅಷ್ಟೇ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಗಂಡ ಹೆಂಡತಿಯ ನಡುವೆ ನಿರಾಶಾದಾಯಕವಾದ ಮನಸ್ಥಿತಿ ಯಾಕೆ ಬರುತ್ತೆ ಗುರುಗಳೇ? ನೋಡಿ, ಹೆಂಗಸರಿಗೆ ಎಲ್ಲಿರುತ್ತೆ ಪಾಯಿಂಟು, ಎಲ್ಲಿ ಬಿಟ್ಟೋಗೈತೆ ಅಂತ. ಅದಕ್ಕೆ ಹೆಂಗಸರು ಹೆಣ್ಮಕ್ಳು ಬೇಕು ಅನ್ನೋದು. ಈಗ ನಿರಾಶಾದಾಯಕವಾದ ದಾಂಪತ್ಯ ಯಾಕೆ? ಕಿವಿಲ್ ಕಡ್ಡಿ ಹಾಕೊಳ್ಳೋದು ಯಾಕೆ? ಇದೊಂದು ಕೆಟ್ಟ ಗುಣ. ಅಯ್ಯೋ ಗುರುಗುರು ಅಂತದ್ದು ಯಾವಾಗಲೂ ಒಂದ್ಸಲ ಯಾಕೆ ಹಾಕತ್ತೀರಾ ಅಲ್ವಾ? ಆದರೂ ಹೆಂಗಸರು ತಪ್ಪಾಗಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ತಲೆಯಲ್ಲಿ ಪದೇ ಪದೇ ಕೈ ಹಾಕ್ಕೊಳ್ಳೋದು, ಪದೇ ಪದೇ ತಲೆ ಕೈ ಹಾಕ್ಕೊಳ್ಳೋದು, ಕಿವಿಲ್ ಕೈ ಹಾಕ್ಕೊಳ್ಳೋದು, ಕಣ್ಣುಜ್ಜೋದು, ಇವೆಲ್ಲವೂ ಕೂಡ ನಿಮ್ಮ ದೇಹದ ಅನಾರೋಗ್ಯ ಸತ್ಯವನ್ನು ತಿಳಿಸುತ್ತೆ. ಅದಕ್ಕೇನೇನೋ ಮಾಡಿಕೊಂಡು ಮೆಡಿಷನ್ಗಳು ತೊಗೊಂಡು ಅದು ಇದು ಔಷಧಿ ಹಾಕ್ಕೊಂಡು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡಿ. ದೇಹದಲ್ಲಿ ಯಾವುದೇ ಭಾಗವನ್ನು ನಮಗೆ ಅದು ಎಚ್ಚರಿಕೆ ಕೊಡುತ್ತೆ. ಆ ಎಚ್ಚರಿಕೆ ಕೆಮ್ಮು ಬರುತ್ತೆ. ಎಚ್ಚರಿಕೆ ಏನು? ದೇಹ ಕೆಟ್ಟಿದೆ, ಜೀರ್ಣ ಅಂತಕ್ಕಂಥದ್ದು ನೀವು 50% ಕೆಟ್ಟಿದೆ. ಪದೇ ಪದೇ ಕೆಮ್ಮು ಮಕ್ಕಳಿಗೆ ಬರ್ತಾ ಇದ್ರು ತಿಳ್ಕೋಬೇಕು ನೀವು. ಮಗುವಿನ ಆರೋಗ್ಯ ಸ್ಥಿತಿ ಕೆಡ್ತಾ ಇದೆ. ಅಲ್ಲ, ಶೀತ ಐಸ್ ಕ್ರೀಮ್ ತಿನ್ಬಿಡ್ತಾನೆ, ಮಳೆಯಲ್ಲಿ ಅಂದ್ಬಿಡ್ತು ಕತೆ ಹೇಳ್ಕೊಂಡು ಅದಕ್ಕೆ ಮೆಡಿಸಿನ್ ಕೊಡಕ್ಕೆ ಹೋಗಬೇಡಿ. ಆದರೆ ಇದು ಬರ್ತಾ ಇದೆ ಅಂದರೆ ದೇಹ ಸ್ಥಿತಿ ಏನಾಗಿದೆ, ಏನಾಗ್ತಾ ಇದೆ ಅದು ನೀವು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಇದನ್ನ ರೋಗದ ಮೂಲವನ್ನು ತಿಳಿಯಬೇಕು, ಕಾಯಿಲೆಯ ಮೂಲವನ್ನು ತಿಳಿಯಬೇಕು. ಯಾರು ತಿಳಿಯೋದು? ನಾವೇ ತಿಳ್ಕೋಬೇಕು. ಈಗ ಅದು ತಿಳಿಯೋದಿಕ್ಕೆ ಈ ದಾಂಪತ್ಯದಲ್ಲಿ ಇರ್ತಕ್ಕಂತಹ ಒಂದು ಸಮಸ್ಯೆ ಸಿಕ್ಕಾಕೊಳ್ಳೋಕ್ಕೆ ಗಂಡನ ಮೇಲೆ ಹೆಂಡತಿಗೆ ಇಷ್ಟ ಇಲ್ಲ, ಹೆಂಡತಿ ಮೇಲೆ ಗಂಡನಿಗೆ ಇಷ್ಟ ಇಲ್ಲ, ಇರ್ತಾರೆ. ಆದರೂ ಹೋದ್ರಾಯ್ತು, ಫೋನ್ ಮಾಡಿದ ತಕ್ಷಣ ಬರೋಕ್ಕಾಯ್ತ ನಾನು ಎಲ್ಲೋ ಇದ್ದೆ, ಏನು ಹೇಳೀಗ ಅಂದರೆ ಈ ರೀತಿ ತಾತ್ಸರವಾಗಿ ಉತ್ತರ ಕೊಡೋದು ಬೇಜಾರಾಗತ್ತೆ. ಏನು ಮದುವೆ ಇದು, ಏನು ಗಂಡ ಹೆಂಡತಿ ಅಂತ. ಅದಕ್ಕೋಸ್ಕರವಾಗಿ ಇದೆಲ್ಲ ಯಾಕೆ ನಡೆಯುತ್ತೆ ಅಂದರೆ ಇದೊಂಥರ ಘೋರವಾಗಿರ್ತಕ್ಕಂಥ ನರಕ. ಏನಿದು ಅಂದರೆ ಪಂಚಾಂಗದಲ್ಲಿ ಶಾಸ್ತ್ರ ಕೇಳಕ್ಕೆ ಹೋದಾಗ ಯಾಕೆ ಹುಡುಗಿ ಎಲ್ಲಿ ಸಿಗತ್ತೆ, ನಮ್ಮ ಹುಡುಗನಿಗೆ ಒಳ್ಳೆ ಹುಡುಗಿ ಸಿಗತ್ತಾ ಅಂತ ಶಾಸ್ತ್ರ ಕೇಳ್ತಾರೆ. ಅವರು ಶುಕ್ರನ ಮೂಲಕವಾಗಿ ಹೇಳ್ತಾರೆ. ಶುಕ್ರ ಗ್ರಹ ಚೆನ್ನಾಗಿದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂತ. ಶುಕ್ರ ಗ್ರಹ ಚೆನ್ನಾಗಿದ್ರಲ್ಲ, ಶುಕ್ರ ಎಲ್ಲಿರಬೇಕು ಅಂದರೆ ಮನೆಯಲ್ಲಿರಬೇಕು. ಮನೆಯಲ್ಲಿ ಶುಕ್ರ ಎಲ್ಲಿರಬೇಕು? ಮನೆಯಲ್ಲಿರಬೇಕು.
ಯಾವ ಮನೆ ಅದು ಅಂದರು, ಅಂಟ್ಕೊಂಡಿರುತ್ತಲ್ಲ ದಕ್ಷಿಣ ಭಾಗ, ಹಾ ಗುರುಗಳೇ. ಆ ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ದಕ್ಷಿಣದ ಭಾಗ ದಕ್ಷಿಣದ ಭಾಗ ಯಾರ ಮನೆಗೆ ಅಂಟಿಕೊಂಡಿರುತ್ತೋ ಗಂಡು ಮಕ್ಕಳು, ಗಂಡಸರು ಸಕಾಲಕ್ಕೆ ಮನೆಗೆ ಬರುವುದಿಲ್ಲ. ಏನು ಮಾಡೋದು? ಅದನ್ನೆಲ್ಲೋ ಹೋಗಿ ಕೇಳಕ್ಕೆ ಹೋಗ್ತೀವಿ, ಆದರೆ ಉತ್ತರ ನಮ್ಮಲ್ಲೇ ಇರುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಗುರುಗಳೇ. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಸ್ವಾಮಿ. ಹೆಣ್ಣು ಎಲ್ಲ ಸೆಟ್ ಆಗಿತ್ತು ಸ್ವಾಮಿ, ಹಾಂ, ಮಾತಾಯಿತು, ಕಟ್ಟಾಯಿತು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಸ್ವಾಮಿ ಎಂಗೇಜ್ಮೆಂಟ್ ಆಗಿತ್ತು ಸ್ವಾಮಿ, ಕಟ್ಟಾಯಿತು. ಕಟ್ಟಾಯ್ತು. ಆಮೇಲೆ ಕಷ್ಟಪಟ್ಟು ಹೆಂಗೋ ಅಡ್ಜಸ್ಟ್ ಮಾಡಿ ಇನ್ನೇನು ನಾಳೆ ನಾಡಿದ್ದು ಅನ್ನೋಂಗಿತ್ತು ಸ್ವಾಮಿ, ಮನೇಲಿ ಯಾರೋ ಹೋಗ್ಬಿಟ್ರು ಸ್ವಾಮಿ. ಅಂದರೆ ಇವೆಲ್ಲವೂ ಕೂಡ ನಾವು ಅಪಶಕನಗಳು ಅಂದ್ಕೊಂಡು ನಮಗೇನೋ ಆಗ್ಬಿಟ್ಟೈತೆ, ಯಾರೋ ಮಾಡಿಸ್ಬಿಟ್ಟವ್ರೆ, ಮನೆ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಗ್ರಾಚಾರ ಸರಿ ಇಲ್ಲ, ವಿಧಿ ಅಂತ ಹೇಳಿಕೊಂಡು ನಾವು ಅನುಭವಿಸೋದಕ್ಕೆ ಕಾರಣ ನಾವು ತಿಳ್ಕೊಂಡಿರೋದು 2 ದಿಕ್ಕು. ಯಾವುದು? ಪೂರ್ವ ಉತ್ತರ ಇದ್ದರೆ ವಾಸ್ತು ಪ್ರಕಾರ, ದಕ್ಷಿಣ ಏನು ಮಾಡೋಣ? ಸುಖ ಅನುಭವಿಸೋದೇ ದಕ್ಷಿಣ. ನಾವು ದಕ್ಷಿಣ ಒತ್ತರಿಸ್ಬಿಡ್ತೀವಿ, ಹೌದು, ಉತ್ತರ ಜಾಸ್ತಿ ಬಿಟ್ಕೋ ಅಂತ. ಸಕ್ಕರೆ ಒಂದು ಗ್ಲಾಸ್ಗೆ 1 ಸ್ಪೂನ್ ಹಾಕಬೇಕು ನಿಯಮ. ಹೌದು. 5 ಸ್ಪೂನ್ ಹಾಕೊಂಡ್ರೆ ಹೆಂಗಿರುತ್ತೆ? ಆಗದೇ ಇಲ್ಲ ಗುರುಗಳೇ. ಹಾಗೆ ಈಶಾನ್ಯ ಬೆಳೆದ್ರೆ ಒಳ್ಳೆಯದು, ಈಶಾನ್ಯದಲ್ಲಿ ಜಾಗ ಜಾಸ್ತಿ ಬಿಟ್ಟರೆ ಒಳ್ಳೆಯದು. ಈ ಕೆಟ್ಟ ಚಾಳಿ ನಮ್ಮ ದೇಶದಲ್ಲಿ ತುಂಬೋಗಿದೆ. ಅಮ್ಮ ಭವಿಷ್ಯ ಹೇಳು, ಜ್ಯೋತಿಷ್ಯ ಹೇಳಿ, ಶಾಸ್ತ್ರ ಕೇಳಕ್ಕೋಗಿ ಅಲ್ಲಿ ಸಮಸ್ಯೆ, ಮನೆ ಬಗ್ಗೆ ಕೇಳಕ್ಕೋಗಿ ಅಲ್ಲಿ ಸಮಸ್ಯೆ. ಈ ದಿಕ್ಕಿಂಗಿರಬೇಕು, ಆ ದಿಕ್ಕು ಹಂಗಿರಬೇಕು, ದಿಕ್ಕಿಂಗಿರ್ಬೇಕು. ಸರಿ ಸ್ವಾಮಿ, ಮನೆಯಲ್ಲಿ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅದು ಮೂರ ಹೇಳ್ಕೊಡ್ಬೇಕಲ್ಲ. ಹೌದು. ಈಗ ಕಚ್ಚಿಸ್ಬಿಟ್ಟು ಕಟ್ಬಿಟ್ಟು ಶಾಸ್ತ್ರ ಕೇಳಿದ್ರೆ ಎಲ್ಲಾಗತ್ತೆ? ದಕ್ಷಿಣ ಭಾಗ ಯಾರು ಮುಚ್ಚಿದೆ ಅವ್ರ ಮನೇಲಿ ಹೆಣ್ಣು ಮಕ್ಕಳು ಮದುವೆಗೆ ಹೋಗಿ ವಾಪಸ್ ರಿವರ್ಸ್ ಸಿಕ್ಸರ್ ಹೊಡೆದಾಗ ಕ್ಯಾಚ್ ಇಟ್ಕೋತಾರಲ್ಲ, ಹಂಗಾಗತ್ತೆ. ಸಿಕ್ಸರ್ ಹೊಡೆದೆ ಅಂತ ಮೇಲೆ ನೋಡ್ತಾನೆ, ಕ್ಯಾಚ್ ಇಟ್ಕೋತಾನೆ. ಹಂಗೆ ಹೆಣ್ಣು ಮಕ್ಕಳು ಮದುವೆ ಮಾಡಿ ದಾಟಿಸ್ತೆ ಅಂತೀರಲ್ವಾ, ದಾಟ್ಸಲ್ಲ, ರಿವರ್ಸ್. ಯಾಕೆ ಬೇಕಿದು? ಮನ್ ನೋಡಿದೆ ಯಾರು ಇವ್ನಿಗೆ ಹೆಣ್ಣು ಕೊಟ್ಟಿದ್ದು ಅಂತ ಇಂದ ಕಾಲದಲ್ಲಿ ಬೈತಿದ್ರು. ಹೌದು. ಈಗ ಮನೆ ನೋಡೋಕ್ಕೆ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಮೊಬೈಲ್ ಫೋನಲ್ಲಿ ಮದುವೆ ಆಗುತ್ತಲ್ವಾ, ಮನೆಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರವಾಗಿ ನಿಮ್ಮ ಮನೆಗಳಲ್ಲಿ ಸದಾ ಒಳ್ಳೆಯ ಸಮಯದಲ್ಲಿ ಮದುವೆ ಆಗ್ತಾ ಇಲ್ವಾ, ದಕ್ಷಿಣ ಭಾಗವನ್ನು ಗುರುತಿಸಿ. ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ, ಕೋಪ ಜಾಸ್ತಿನ, ದಕ್ಷಿಣ ಭಾಗವನ್ನು ಗುರುತಿಸಿ. ಮುಂದ್ಗಡೆ ಮೆಟ್ಲು ಹಾಕೊಂಡ್ಬಿಟ್ಟಿದ್ದೀರಾ, ಜೀವನ ಪರ್ಯಂತ ಗಂಡು ಮಕ್ಕಳನ್ನ ಮರಿಬೇಕಾಗತ್ತೆ. ಅವರು ಹೊರಗೆ, ನೀವು ಒಳಗೆ. ಈ ಮೆಟ್ಲು ಹಾಕೋದ್ರಲ್ಲಿ ಹೆಚ್ಚು ಕಮ್ಮಿ 60% ನಮ್ಮ ಮನೆಗಳಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಮನೆ ಆಗ್ತಾ ಇದೆ. 2 ಭಾಗ ಸ್ಟೇರ್ಕೇಸ್ ಇರೋದು. ಒಂದು ಅಡುಗೆ ಮನೆ ಮುಂದೆ ಅಗ್ನಿ ಮೂಲೆ, ತೂಕ ಇರಬೇಕಂತೆ ಅಂತ. ಇನ್ನೊಂದು ಬೆಡ್ರೂಮ್ ಇರುತ್ತಲ್ಲ, ಆ ಮೂಲೆ ನೈಋತ್ಯದಲ್ಲಿ. 2 ಕಡೆ ಎಲ್ಲೋ ಹೋದ್ರು ಇದನ್ನೇ ಹಾಕಿರ್ತಾರೆ. ಈ ಸ್ಟೇರ್ ಕೇಸು 2 ಕಡೆ ಎಲ್ಲಿರುತ್ತೋ ಆ ಮನೆಯಲ್ಲಿ ಹಿಂದ್ಗಡೆ ಬೆಡ್ರೂಮ್ ಕಡೆ ಸ್ಟೇರ್ ಕೇಸ್ ಇದ್ರೆ ಗಂಡಸನ ಕತೆ ಅಷ್ಟೇ. ಇನ್ನು ಮುಂದ್ಗಡೆ ಅಡುಗೆ ಮನೆ ಭಾಗದಲ್ಲಿ ಏನಾದ್ರು ಗಂಡು ಮಕ್ಕಳದು ಸಮಸ್ಯೆ ಇದ್ದರೆ, ಮನೆಗೆ ಬರಲ್ಲ ಸ್ವಾಮಿ, ಹೇಳದ ಮಾತು ಕೇಳಲ್ಲ, ಲವ್ ಮಾಡಕ್ಕೆ ಹೋಯ್ತಾನೆ, ಅದೆಲ್ಲೋ ತಿರುಗಕ್ಕೆ ಹೋಯ್ತಾನೆ, ಹಂಗೋಯ್ತಾನೆ, ವರದಿಗಳು ಇರುತ್ತಲ್ಲ, ಇದೆಲ್ಲ ಗಂಡು ಮಕ್ಕಳಿಗೆ ದಾರಿ ತಪ್ಪಿಸುವುದು ನಿಮ್ಮ ಅಡುಗೆ ಮನೇಲಿರ್ತಕ್ಕಂಥ ಸ್ಟೇರ್ ಕೇಸು. ಗಂಡಸರನ್ನ ಸಾಲಗಾರನಾಗಿ ಮಾಡಿ ಕೆಟ್ಟ ಶೋಕಿಗಳು ಇಳಿಸ್ತಕ್ಕಂಥದ್ದು ಬೆಡ್ರೂಮಲ್ಲಿ ಇರ್ತಕ್ಕಂಥ ಸ್ಟೇರ್ ಕೇಸು. ಇದನ್ನ ನಮ್ಮ ಎಲ್ಲಿ ಹೋಗಿ ನೋಡಿದ್ರು ಈ ರೋಗನೇ ಇರೋದು. ಯಾಕೆಂದ್ರೆ ತೂಕ ಹಾಕ್ಬೇಕಂತೆ ಅವನೇನೋ ತಲೆಕೆಟ್ಟವನು ಪುಸ್ತಕ ಬರೆದಿರ್ತಾನೆ, ತಲೆಕೆಟ್ಟವನು ಹೇಳ್ತಾನೆ, ನಾವು ತಲೆ ಕೆಡಿಸ್ಕೊಂಡು ಮನೆ ಕಟ್ತೀವಿ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮನುಷ್ಯನಿಗೆ ಇರ್ತಕ್ಕಂಥದ್ದು ವಿಚಾರ ಏನಪ್ಪ ಅಂದರೆ, ಯಾವುದೋ ಒಂದು ವಿಷಯ ತಗೊಂಡು ಮಕ್ಕಳನ್ನ ಏನೋ ಮಾಡ್ತೀವಿ ಅಂತ ಹೋಗಬೇಡಿ. ನಿಮ್ಮ ಪೂರ್ಣ ಸತ್ಯ ಏನು ಅಂದರೆ, ನಿಮ್ಮ ವಾಸ ಮಾಡುವ ಮನೆ ನಿಮ್ಮ ಅಭ್ಯಾಸಗಳಿಗೆ ಹತ್ರವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪುಣ್ಯವಂತರಾಗಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಏನಾಗಿರಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.